ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಹಾಗೂ ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಮತ್ತೆ ದಿನನಿತ್ಯದಂತೆ ಇವತ್ತಿನ ಕೂಡ ಏನಪ್ಪ ಅಂದರೆ ಈ ಇತಿಹಾಸದ 360 ಅಂಗಲಲ್ಲಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ಸೊ ಪಾಠ 11 ಆಯಿತು. ಸುಮಾರು 10 ಪಾಠಗಳು ಏನಾಗ್ಯಾವ ಅಂತ ಕೇಳಿದಾಗ ಮುಗಿದವ. ಇನ್ನು 10 ಪಾಠಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದೀನಿ. ಸೊ ಆ ಮಾಹಿತಿಗಳನ್ನು ನೀವು ಕೂಡ ಏನು ಮಾಡಬೇಕು ಅಂತ ಕೇಳಿದ್ರೆ ಒಂದು ನೋಟ್ಸ್ ಮಾಡಿಕೊಂಡ್ರೆ ಯೂಸ್ ಆಗುತ್ತಾ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇರ್ತಕ್ಕಂಥ ಒಂದು ಕ್ವಶನ್ ತೊಗೊಂಡು ಅದರದೇ ಆಗಿರ್ತಕ್ಕಂಥ ಒಟ್ಟು ಒಂದು ಕ್ವಶನ್ಗೆ ಏನು ಮಾಡೀನಿ ಅಂತ ಕೇಳಿದಾಗ ಒಂದು ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗಿನಿ. ಅಷ್ಟು 4 ಆಪ್ಷನ್ಸ್ಗಳಿಗೆ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗಿನಿ. ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಅಷ್ಟು ನೋಟ್ಸನ್ನು ಮಾಡ್ಕೊಂಡ್ರೆ ನಿಮ್ಗೆ ಏನಾದರೂ ಎಕ್ಸಾಮ್ಗಳಿಗೆ ಯೂಸ್ ಆಗ್ತದೆ, ಕಂಪಲ್ಸರಿ ಯೂಸ್ ಆಗ್ತದೆ ಅಂತೇಳಿ ನಾನು ಭಾವಿಸುತ್ತೇನೆ. ಹಾಗೂ ತಡ ಮಾಡ್ದೇನಪ್ಪ ಅಂದರೆ ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ಅದಕ್ಕಿಂತ ಮುಂಚಿದಂಗಪ್ಪ ಅಂದರೆ ಇದುವರೆಗೆ ಯಾರು ಈ ಚಾನಲನ್ನು KS ಮಾಸ್ಟರ್ ಮೈಂಡ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಕ್ಲಾಸ್ಗಳು ಕೂಡ ಏನಪ್ಪ ನಿಮಗೆ ಅವೈಲೇಬಲ್ ಇರಲಿ ಅಂತ ಹೇಳ್ತೀನಿ. ಮತ್ತೆ ಹಾಗೆ ಒಂದು ಲೈಕ್ ಮಾಡಿ, ಮತ್ತೇನಪ್ಪ ಅಂದರೆ ಬೆಲ್ ಐಕನ್ ನೋಡಿಕೊಂಡು ಸೊ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಗಳಿಗೆ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀನಿ. ಓಕೆ, ಹಾಗಾದರೆ ಕ್ವಶನ್ಗೆ ಹೋಗೋಣ ಡೈರೆಕ್ಟಾಗಿ. ಓಕೆ ರೈಟ್, ಇನ್ನೊಂದ್ಸಲ ಹೇಳ್ತೀನಿ, ಈ 10 ಪಾಠಗಳನ್ನು ಒಂದ್ಸಲ ನೋಡ್ಕೊಂಡು ಬರ್ರಿ. ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಕ್ಲಿಯರಾ? ಓಕೆ ನೋಡಿ, ಕ್ವಶನ್ ಏನು ಕೊಟ್ಟಣ ಅಂತ ಕೇಳಿದಾಗ ನೋಡಲಿ, ಕ್ರಾಂತಿಕಾರಿಗಳಾದ ಯಾರು ಅಬೇಕುಲ್ಲಾಯ್ ಅಂದರೆ ಇವ್ರದ್ದು ಇನ್ನೊಂದು ಹೆಸರು ಗೊತ್ತಿರಲಿ ನಿಮ್ಗೆ, ಅಶ್ಫಾಕುಲ್ಲಾ ಖಾನ್ ಅಂತೇಳಿ. ಓಕೆ, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ ಮತ್ತು ರಾಜೇಂದ್ರ ಲಾಹಿರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತೇಳಿ ಕೊಟ್ಟಾರ ನೋಡ್ರಿ. ಕ್ರಾಂತಿಕಾರಿಗಳ ಬಗ್ಗೆ ಇದುವರೆಗೆ ನಾನು ಇದುವರೆಗೆ ಏನಪ್ಪ ಕ್ರಾಂತಿಕಾರಿಗಳ ಬಗ್ಗೆ ಒಂದೇ ಕ್ವಶನ್ ಬಂದಿತ್ತಿಲ್ಲ. ಸೊ ಕ್ರಾಂತಿಕಾರಿಗಳ ಬಗ್ಗೆ ಅಂತಂದ್ರೆ ಒಂದು ಕ್ವಶನ್ ರೈಸ್ ಆಗಿ ಕಡೆ ಕ್ರಾಂತಿಕಾರಿಗಳ ಬಗ್ಗೆ ಕೂಡ ಕೇಳ್ತಾರೆ. ಅತಿ ಹೆಚ್ಚಾಗಿ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳಾದವ. ಓಕೆ, ನಾನು ಆಸಿಕ್ ಪಿತೃ ಆಗಿರ್ಬೋದು, ಕಾಕೋರಿ ಗಂಟಂಗಿ ಆಗಿರ್ಬೋದು, ಲಾಹೋರ್ ಪಿತೃ ಆಗಿರ್ಬೋದು, ಎಲ್ಲರ ಬಗ್ಗೆ ಕೂಡ ವಿಶ್ಲೇಷಣೆ ಆಗಿ ಕೊಡ್ತೀನಿ. ಕ್ಲಿಯರಾ? ಓಕೆ, ಬಗೋರಿಗೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇದು ಏನ್ ಅನ್ಸಾಗುತ್ತೆ ಅಂದ್ರೆ ಅಬ್ಸೆಷನ್ ಕೊಟ್ಟಾರ ಅಂತ ಕೇಳಿದಾಗ ಒಂದು ಗವರ್ನರ್ ಜನರಲ್ ಅನ್ನು ಕೊಲ್ಲುವ ಪ್ರಯತ್ನ ಅಂತ ಕೊಟ್ಟಾರ. ಸೊ ಎರಡನೇದಾಗ ಏನ್ ಕೊಟ್ಟಾರ ಅಂತ ಕೇಳಿದಾಗ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆತ ಅಂತ ಕೊಟ್ಟಾರ. ಹಾಗಾದ್ರೆ ಮೂರನೇದಾಗ ಏನಪ್ಪ ಅಂದ್ರೆ 1925 ಆಗಸ್ಟ್ 9ರಂದು ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣ ಅಂತ ಕೊಟ್ಟಾರ. ಸೊ ಮೇಲಿನ ಪತ್ರ ಯಾವುದೂ ಇಲ್ಲ ಅಂತೇಳಿ ಕೊಟ್ಟಾರಿ. ಹಾಗಾದ್ರೆ ಗೊತ್ತಿರಬೇಕು, ಒಂದು ಕರೆಕ್ಟ್ ಗೊತ್ತಿರ್ಬೇಕು ನಮ್ಗೆ, ಈ ಅಶ್ಫಾಕುಲ್ಲಾ ಖಾನ್ ಯಾಕೆ ಹೆಸರು ಬಳಸ್ಕೊಂಡಿದೀವಿ ಅಂತ ಕೇಳಿದಾಗ ಇತ್ತತ್ಲಾಗಿ ಎಕ್ಸಾಮಲ್ಲಿ ಈ ಹೆಸರನ್ನು ಕೇಳ್ತಾ ಇದ್ದಾನೆ, ಅದಕ್ಕೆ ಗೊತ್ತಿರ್ಬೇಕು ನಮ್ಗೆ. ಸೊ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ಬೋದು, ಅಶ್ಫಾಕುಲ್ಲಾ ಖಾನ್ ಆಗಿರ್ಬೋದು, ಮತ್ತೆ ಸಿಂಗ್ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ಕಾಕೋರಿ ಅಂತ ಒಂದು ಘಟನೆ ನಡೀತಿರ್ತಾರೆ. ಯಾವ ಕೋರಿ ಅಂತ ಕೇಳಿದ್ರೆ ಕಾಕೋರಿ ಘಟನಾ ಅಂತ ನಡೀತಿರ್ತದ. ಸೊ ಇದ್ರ ಬಗ್ಗೆ ವಿಶ್ಲೇಷಣೆಗೆ ವಿಸ್ತರಣೆ ಮಾಡ್ತೀನಿ, ಸ್ವಲ್ಪ ಬರ್ಕೋ ಅಂತ ಹೋಗಿ ನಿಧಾನವಾಗಿ. ಕ್ಲಿಯರಾ? ಇಲ್ಲಿ ಕ್ರಾಂತಿಕಾರಿಗಳಾದ ಅಂತಕ್ಕಂಥದ್ದು ನೋಡ್ರಿ, ಕ್ರಾಂತಿಕಾರಿಗಳ ಬಗ್ಗೆ ನೋಡ್ತಾ ಹೋದ್ರೆ ಕ್ರಾಂತಿಕಾರಿಗಳು ಅಂತ ಬಂದ್ರೆ ನೀವು ಸಾಕಷ್ಟು ಕ್ರಾಂತಿಕಾರಿಗಳು ಅಂತ ಬಂದಾಗ ಬರ್ಕೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು. ಸೊ ಎರಡನೇದಪ್ಪ ಅಂದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ಬೋದು. ಮೂರನೇದಪ್ಪ ಅಂತ ಕೇಳಿದ್ರೆ ಅಶ್ಫಾಕುಲ್ಲಾ ಖಾನ್ ಮತ್ತು ರಾಜೇಂದ್ರ ಲಾಹಿರಿ ಆಗಿರ್ಬೋದು ಮತ್ತು ಭಗತ್ ಸಿಂಗ್ ಆಗಿರ್ಬೋದು. ಓಕೆ, ರಾಜ್ಗುರು ಮತ್ತೆ ಸುಖದೇವ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ವಿ ಡಿ ಸಾವರ್ಕರ್ ಆಗಿರ್ಬೋದು. ಸೊ ಮದನ್ಲಾಲ್ ದಿಂಗ್ರಾ ಆಗಿರ್ಬೋದು, ರೈಟಾ. ಮತ್ತು ಬುಟ್ಕೇಶ್ವರ ದತ್ ಆಗಿರ್ಬೋದು ಮತ್ತು ಪ್ರಫುಲ್ಲ ಚೌಕಿ ಆಗಿರ್ಬೋದು. ಇವೆಲ್ಲ ಏನದಾಗ ಅಂತ ಕೇಳಿದಾಗ ಮದನ್ಲಾಲ್ ದಿಂಗ್ರಾ ಆಯ್ತು, ಇವತ್ತು ಮತ್ತು ಉಧಮ್ ಸಿಂಗ್ ಆಗಿರ್ಬೋದು, ಗೊತ್ತಿರ್ಬೇಕು. ಉಧಮ್ ಸಿಂಗ್, ಖುದಿರಾಮ್ ಬೋಸ್ ಆಗಿರ್ಬೋದು. ಓಕೆ, ಸತ್ಯೇಂದ್ರ ಪಾಲ್ ನಾವೆಲ್ಲ ಬರೀ 4 ಜನ ನೋಡ್ತೀವಿ ಅಷ್ಟೆಲ್ಲಪ್ಪ, ಎಲ್ಲೋ ಭಾಳ ಜನ ಅದಾರ. ಓಕೆನಾ? ಸೊ 15 ಅಂತ ಬಂದಾಗ ಯೋಗೇಶ್ವರ ಮುಖರ್ಜಿ ಆಗಿರ್ಬೋದು. ಓಕೆ, ಇನ್ನು SC ಬೋಸ್ ಆಗಿರ್ಬೋದು. ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು.
ನೋಡ ಎಸ್ ಸಿ ಬೋಸ್ ಆಗಿರ್ಬೋದು, ಇವೆಲ್ಲ ಏನದಾಗ ಅಂತ ಕೇಳಿದಾಗ ನಾವು ಸಾಕಷ್ಟು ಜನ ಅದಾಗ ಸಾಕಷ್ಟು ಜನ ಇರ್ತಾರೆ ಒಳಗಡೆ. ಓಕೆನಾ, ಇವೆಲ್ಲ ಏನಪ್ಪಾ ಅಂತ ಕೇಳಿದಾಗ ಆ ಕ್ರಾಂತಿಕಾರಿಗಳ ಗುಂಪಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ. ಸೊ ಇವು ಏನಪ್ಪಾ ಅಂತ ಕೇಳಿದ್ರೆ ಒಂದು ಸಂಘವನ್ನು ಕೂಡ ಏನ್ ಮಾಡಿರ್ತಾರೆ, ಸ್ಥಾಪನೆ ಮಾಡಿರ್ತಾರೆ. HR A ಸಂಘ ಅಂತ ವೆರಿ ಇಂಪಾರ್ಟೆಂಟ್ ಬರ್ಕೋಬೇಕಿದು. ಯಾವ ಸಂಘ ಅಂತ ಕೇಳಿದ್ರೆ HRA ಸಂಘ ಅಂದ್ರೆ ಹಿಂದೂಸ್ತಾನಿ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಕ್ಕಂಥದ್ದು. ಏನಂತ ಕೇಳಿದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಅಂದ್ರೆ ಇವರು ಒಂದು ಏನ್ ಮಾಡ್ತಾರೆ, ಸಂಘವನ್ನ ಕಟ್ಕೊಂಡಿರ್ತಾರೆ. ಸೊ ಈ ಸಂಘವನ್ನ ಕಟ್ಟಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ, ಈ ಸಂಘವನ್ನ ಕಟ್ಟಿದ ವ್ಯಕ್ತಿ ಗೊತ್ತಿರ್ಬೇಕು ನಿಮಗೆ. ಯಾರಪ್ಪ ಅಂದ್ರೆ ಯೋಗೇಶ್ವರ ಮುಖರ್ಜಿ ಎಂಬ ವ್ಯಕ್ತಿ. ಯೋಗೇಶ್ವರ ಮುಖರ್ಜಿ ಇವೆಲ್ಲ ಇದಕ್ಕೆ ಕಟ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಬ್ರಿಟಿಷರನ್ನ ನಮ್ಮ ಭಾರತ ದೇಶದಿಂದ ಓಡಿಸಬೇಕು ಅಂತೇಳಿ ಯೋಗೇಶ್ವರ ಮುಖರ್ಜಿ ಮತ್ತು ಇನ್ನೊಬ್ಬ ಯಾರ ಸತ್ಯೇಂದ್ರ ಪಾಲ್ ಎಂಬ ವ್ಯಕ್ತಿ. ಯಾರು? ಸತ್ಯೇಂದ್ರ ಪಾಲ ಎಂಬ ವ್ಯಕ್ತಿ. ಇವು ಗೊತ್ತಿರಬೇಕು. ಸತ್ಯೇಂದ್ರ ಪಾಲ ಎಂಬ ವ್ಯಕ್ತಿ ಇವರೆಲ್ಲ ಏನ್ ಮಾಡ್ತಾರೆ ಅಂತ HR A ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ಗೊತ್ತಿರಬೇಕು. 1924 ಸ್ಥಾಪನೆ ಮಾಡ್ತಾರೆ. ಸೊ HR A ಸಂಘದಲ್ಲಿ ಇವು ಸ್ಥಾಪನೆ ಮಾಡ್ತಾರ. ಬಟ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರಿದ್ರು ಅಂತ ಕೇಳಿದ್ರೆ ಚಂದ್ರಶೇಖರ್ ಆಜಾದ್ ಇದ್ರು. ಸೊ ಇವ್ರೇನಪ್ಪ, ಚಂದ್ರಶೇಖರ್ ಆಜಾದ್ ತನ್ನ ಮನಿ ಮಠ ಎಲ್ಲ ಮನೆ ಬಿಟ್ಟು ಏನಪ್ಪ HR A ಸಂಘ ಸಲುವಾಗಿ. ಸೊ HR A ಸಂಘದಿಂದ ಏನಪ್ಪ ಭಾರತದಲ್ಲಿ ಇರ್ತಂತ ಬ್ರಿಟಿಷರನ್ನ ಅವ್ರು ದೇಶಕ್ಕೆ ಕಳಿಸಬೇಕು ಅನ್ನೋ ಒಂದು ದೇಶ ಇತ್ತು. ಹಾಗೆ HR A ಸಂಘದ ಮೂಲಕ ಭಾರತದಲ್ಲಿ ಇರ್ತಕ್ಕಂಥ ಇಲ್ಲಿ ಬರೀತೀವಿ ನೋಡ್ರಿ. ಸೊ ಭಾರತದಲ್ಲಿ ಇರ್ತಕ್ಕಂಥ ಬ್ರಿಟಿಷರ ಒಂದು ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಬ್ರಿಟಿಷರ ಸಂಪತ್ತು ಏನ್ ಮಾಡ್ಬೇಕು, ಕೊಳ್ಳೆ ಹೊಡಿಬೇಕು. ಸೊ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಏನ್ ಮಾಡ್ತಿರ್ತಾರ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ತೋಡು ಹೋಗ್ತಿರ್ತಾರ. ಆ ಸಂಪತ್ತನ್ನ ಕೊಳ್ಳೆ ಹೊಡಿಯೋದಾಗಿರ್ಬೋದು, ಇದು ಕೆಲಸ ಮಾಡ್ತಾರೆ. ಮತ್ತೆ ಏನಪ್ಪ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಇನ್ನೊಬ್ಬರು ಬರ್ತಾರೆ, ಆರ್ಷಿ ದತ್ ಅಂತ ಹೇಳಿ ವ್ಯಕ್ತಿ ಬರ್ತಾರ. ಶಸ್ತ್ರಾಸ್ತ್ರಗಳನ್ನು ಕೂಡ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಶಸ್ತ್ರಾಸ್ತ್ರಗಳನ್ನು ರೂಪಿಸುವುದು ಯಾರ ಪರವಾಗಿ ಅಂತ ಕೇಳಿದಾಗ ಇವ್ರು ಹಿಡಿಬೇಕಂತೇಳಿ ರೂಪಿಸುವುದು ಆಗಿರ್ಬೋದು. ಇವೆಲ್ಲ ಮಾಡ್ತಿರ್ತಾರೆ ಯಾರಪ್ಪ ಅಂತ ಕೇಳಿದ್ರೆ HR A ಸಂಘದಲ್ಲಿ. ಸೊ HR A ಸಂಘವನ್ನು ಬೆಳೆಸಬೇಕಂತೇಳಿ ಅದಕ್ಕೆ ಏನ್ ಬೇಕಾಗಿರ್ತದ ಅಂತ ಕೇಳಿದ್ರೆ ಹಣವನ್ನು ಬೇಕಾಗಿರ್ತದ. ಸೊ ಹಣ ಎಲ್ಲಿಂದ ಬೇಕು ಅಂತ ಕೇಳಿದಾಗ ಅವಾಗ ಏನಾಗಿರ್ತದ ಅಂತ ಕೇಳಿದಾಗ ನಮ್ಮ ದೇಶದಿಂದ ಅಂದ್ರೆ ಸಹರಾನ್ಪುರ, ಇದು ಬರ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಬರ್ಕೋಲಿ ಹೇಳ್ತೀನಿ ನೋಡ್ರಿ. ಸಹರಾನ್ಪುರದಿಂದ ರೈಲು ಒಳಗೆ ಹೋಗ್ತಿರ್ತಾರೆ. ಸಹರಾನ್ಪುರದಿಂದ ಲಕ್ನೋಗಿ ಎಲ್ಲಿ ಅಂತ ಕೇಳಿದ್ರೆ ಸಹರಾನ್ಪುರದಿಂದ ಲಕ್ನೋಗೆ ಏನ್ ಮಾಡಿರ್ತದ, ಒಂದು ರೈಲು ಹೋಗ್ತಿರ್ತದೆ. ರೈಲು ಹೋಗ್ತಿರ್ತದ. ಈ ರೈಲು ಎಲ್ಲಿಯಪ್ಪ ಅಂತ ಕೇಳಿದಾಗ 1925ರಲ್ಲಿ ಹೋಗ್ತಿರ್ತದ. ಸೊ 1925 ಆಗಸ್ಟ್ 9ರಂದು ಆಗಸ್ಟ್ 9ರಂದು ಹೋಗ್ತಿರ್ತದ. ಸೊ ಯಾವ ಪ್ರದೇಶಪ್ಪ ಅಂತ ಕೇಳಿದ್ರೆ ಇಲ್ಲಿ ಉತ್ತರ ಪ್ರದೇಶದ ಎಲ್ಲಪ್ಪ ಅಂತ ಕೇಳಿದ್ರೆ ಕಾಕೋರಿ ಎಂಬ ಸ್ಥಳದಲ್ಲಿ. ಈಗಲೂ ಕೂಡ ಆ ಸ್ಥಳ ಬಹಳ ಫೇಮಸ್ ಅದ ರೀ. ಕಾಕೋರ್ ಎಂಬ ಸ್ಥಳದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ರೈಲು ಲೂಟಿ ಮಾಡ್ತಾರೆ. ಸೊ ರೈಲು ಲೂಟಿ ಮಾಡ್ತಾರೆ ಯಾರಪ್ಪ ಅಂತ ಕೇಳಿದ್ರೆ ಅದೇ 4 ಜನ ವ್ಯಕ್ತಿಗಳು, ಮತ್ತೆ ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ. ಯಾರಪ್ಪ ಅಂತ ಕೇಳಿದಾಗ ಚಂದ್ರಶೇಖರ್ ಆಜಾದ್ ಅವರು ಕೂಡ ಇರ್ತಾರೆ. ಸೊ ಅದಕ್ಕೇನಪ್ಪ ಪ್ರಮುಖವಾಗಿರ್ತಕ್ಕಂಥ ಒಂದು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಒಂದು ಸತ್ಯೇಂದ್ರ ಪಾಲ್ ಅವರು ಕೂಡ ಏನಾಗಿರ್ತಾರೆ ಅಂತ ಕೇಳಿದಾಗ ಅದಕ್ಕೊಂದು ಅಗ್ರಸ್ಥಾನ ಮಾಡಿರ್ತಾರೆ. ಓಕೆನಾ, ಅಲ್ಲಿ ಇವೆಲ್ಲ ಹೋಗಿರ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಚಂದ್ರಶೇಖರ್ ಆಜಾದ್ ಅವ್ರು ಏನು ಹೋಗ್ತಾರೆ ಅಂತಂದ್ರೆ, ಚಂದ್ರಶೇಖರ್ ಆಜಾದ್ ಅವರು ಅಲ್ಲಿಂದ ಪರಾರಿ ಆಗ್ತಾರೆ. ಚಂದ್ರಶೇಖರ್ ಆಜಾದ್ ಕೈ ಸಿಗಲ್ಲ. ಸೊ ಕೈ ಸಿಕ್ಕಿರ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಈ 3-4 ಜನ ಸಿಕ್ಕಿರ್ತಾರೆ. ಅವಾಗ ಇವೆಲ್ಲರಿಗೂ ಕೂಡ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ಯಾರು ಅಶ್ಫಾಕುಲ್ಲಾ ಖಾನ್ ಆಗಿರ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ ಆಗಿರ್ಬೋದು, ರೋಷನ್ ಸಿಂಗ್ ಆಗಿರ್ಬೋದು, ರಾಜೇಂದ್ರ ಲಾಹಿರಿ ಆಗಿರ್ಬೋದು, ಇವರನ್ನ ಏನಾಗ್ತದ ಅಂತ ಕೇಳಿದಾಗ ಗಲ್ಲು ಶಿಕ್ಷೆಯನ್ನ ಆಗ್ತದೆ. ಎಲ್ಲ ಕೂಡ ಏನಾಗ್ತದ ಅಂತ ಕೇಳಿದಾಗ ಗಲ್ಲು ಶಿಕ್ಷೆ ಆಗ್ತದ. ರೈಟಾ, ಇವನ ಗಲ್ಲು ಶಿಕ್ಷೆ ಆಗ್ತದ. ಆದರೆ ಅಲ್ಲಿ ಏನಪ್ಪ, ಅಲ್ಲಿ ಪರಾರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಯಾರು ಪರಾರಿ ಆಗ್ತಾರೆ, ಚಂದ್ರಶೇಖರ್ ಆಜಾದ್ ಅವರು. ಅವ್ರೇನ್ ಮಾಡ್ತಾರೆ, ಅಲ್ಲಿ ಸ್ಥಳ ಬಿಟ್ಟು ಹೋಗ್ತಾರೆ. ಹೋಗಿ ಒಂದು ಘೋಷಣೆ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತ ಕೇಳಿದ್ರೆ ಮೈ ಆಜಾದ್ ಅಂತ ಕೊಡ್ತಾರೆ. ಅವ್ರು ಯಾವತ್ತು ಕೂಡ ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರನ್ನ ಹಿಡಿಬೇಕಂತೇಳಿ ಬ್ರಿಟಿಷರು ಬಹುಮಾನ ಕೂಡ ಇಡ್ತಾರೆ. ಹಿಡಿಬೇಕಂತೇಳಿ ಬಹುಮಾನ ಕೂಡ ಇಡ್ತಾರೆ. ಆದ್ರೆ ಅವ್ರು ಏನಪ್ಪ ಅಂದ್ರೆ ಅವ್ರು ಸಿಗುತ್ತಾ ಇರಲಿಲ್ಲ. ಸೊ ಅವ್ರ ಬಗ್ಗೆ ಒಂದ್ ದಿನ ಬಂದಾಗ ಚಂದ್ರಶೇಖರ್ ಆಜಾದ್ ಬಗ್ಗೆ ಪೂರ್ಣವಾಗಿ ಸ್ಟೋರಿ ಹೇಳ್ತೀನಿ ಅವ್ರ ಬಗ್ಗೆ. ಕ್ಲಿಯರಾ? ಓಕೆ, ಈ ಒಂದು ಸಂಘ ಏನ್ ಮಾಡಿರ್ತಂಗೆ HR A ಸಂಘ ಏನ್ ಮಾಡಿರ್ತದ, ಇದನ್ನು ಸ್ಥಾಪನೆ ಮಾಡಿರ್ತದ. ಸೊ ಗೊತ್ತಿರುವಾಗ ಇನ್ನೊಂದು ಇಲ್ಲಿ ನೋಡ್ರಿ, ಈ HR A ಸಂಘ ಅಂತ ಬಂತಲ್ಲ, ಇಲ್ಲೊಂದು ಕ್ವಶನ್ ಕೇಳಿದೆ ನೋಡ್ರಿ. ಏನಪ್ಪಾ ಅಂತ ಕೇಳಿದ್ರೆ HR A ಸಂಘದ ಪತ್ರಿಕೆ ಅಂತ ಕೇಳಿದೆ. ಇದ್ರದ್ದು ಪತ್ರಿಕೆ ಗೊತ್ತಿರ್ಬೇಕು ನಿಮ್ಗೆ. ಈ HR A ಸಂಘದ ಒಂದು ಪತ್ರಿಕೆ ಇತ್ತು. ಯಾವ ಪತ್ರಿಕೆ ಇತ್ತು ಅಂತ ಕೇಳಿದ್ರೆ ಅಗ್ರದೂತ. ಯಾವ ದೂತ? ಅಗ್ರದೂತ ಅಂತ ಪತ್ರಿಕೆ ಇತ್ತು. ಸೊ ಈ ಅಗ್ರದೂತ ಪತ್ರಿಕೆ ಸಂಪಾದಕರು ಯಾರಾಗಿದ್ರು ಅಂತಂದ್ರೆ ಮನ್ಮಥನಾಥ ಗುಪ್ತ ಎಂಬ ವ್ಯಕ್ತಿ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರ್ಬೇಕಿದು. ಯಾವ ವ್ಯಕ್ತಿ? ಮನ್ಮಥನಾಥ ಗುಪ್ತ. ಈ ವ್ಯಕ್ತಿ ಏನಪ್ಪಾ ಅಂದ್ರೆ ಇವರು HR A ಸಂಘದ ಒಂದು ಪತ್ರಿಕೆ ಇತ್ತು. ಯಾವ್ದು? ಅಗ್ರದೂತ. ಇದನ್ನ ಸಂಪಾದಕರು ಯಾರು ಮಾಡಿದ್ರು ಅಂತಂದ್ರೆ ಮನ್ಮಥನಾಥ ಗುಪ್ತ ಎಂಬ ವ್ಯಕ್ತಿ ಏನಪ್ಪ ಮಾಡಿದ್ರು ಅಂತ ಬರ್ತದೆ. ಓಕೆ, ಇಲ್ಲಿ ಗೊತ್ತಿರ್ಬೇಕಂದ್ರೆ ಕಾಕೋರ್ ರೈಲು ಘಟನೆ ಯಾವಾಗ ನಡೀತು ಅಂತ ಕೇಳಿದ್ರೆ 1925 ಆಗಸ್ಟ್ 9ರಂದು ನಡೆದಿರ್ತದ. ಸೊ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಇದನ್ನ. ರೈಟ್ರಿ? ಓಕೆ, ಇಲ್ಲಿ ಇನ್ನೊಂದು ವಿಷಯ ಗೊತ್ತಿರೋ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ, ಗಲ್ಲುವನ್ನು ಏರಿಸ್ತಾರೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಪರಾರಿಯಾದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಚಂದ್ರಶೇಖರ್ ಆಜಾದ್. ನೆನಪಿರ್ಬೇಕು ನಿಮ್ಗೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಆಪ್ಷನ್ಸ್ ಏನೋ ನೋಡ್ರಿ.
ಈಗ ನೋಡಿ ಅಸೆಂಬ್ಲಿಯಲ್ಲಿ ದಾಳಿ ಅಂತ ಬಂದಾಗ ಇಲ್ಲಿ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಾಗುತ್ತಾ, ಇದು ಆಗುತ್ತಾ. ಸೊ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಕಾಕೋರಿ ರೈಲು ಹಣವನ್ನೇಪ ಲೂಟಿ ಮಾಡಿದ್ರು ಸರಿಯಾದ ಆನ್ಸರ್ ಆಗುತ್ತಾ. ಬಟ್ ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಇಲ್ಲಿ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆತ ಅಂತ ಒಂದು ಕೊಟ್ಟ ನೋಡ್ರಿ. ಸೊ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆತ ಅಂತ ಬಂದಾಗ ಇಲ್ಲಿ ಬರೀತಿರ್ತೀವಿ ನೋಡ್ರಿ. ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಇದು ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ 1929 ನಡೆದಿತ್ತು. 1929. ಸೊ ಏಪ್ರಿಲ್ 8 ನಡೆದಿತ್ತು. ಏಪ್ರಿಲ್ 8 ಏನಪ್ಪಾ ಅಂದ್ರೆ ಈ ಘಟನೆಯನ್ನು ನಡೆದಿತ್ತು. ಸೊ ಈ ಘಟನೆಗೆ ಯಾರಿದಪ್ಪ ಅಂತ ಕೇಳಿದ್ರೆ ಇಲ್ಲಿ ಭಗತ್ ಸಿಂಗ್ ಎಂಬ ವ್ಯಕ್ತಿ ಇದ್ದ. ಯಾರು? ಭಗತ್ ಸಿಂಗ ಮತ್ತು ಬುಟ್ಕೇಶ್ವರ ದತ್ತ ಅಂತ ಇರ್ತಾರೆ ಇಲ್ಲಿ. ಭಗತ್ ಸಿಂಗ ಮತ್ತು ಬುಟ್ಕೇಶ್ವರ ದತ್ತ ಅಂತ ಹೇಳ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತ ಅಸೆಂಬ್ಲಿ ಮೇಲೆ ದಾಳಿ ಮಾಡ್ತಾರ. ಸೊ ಯಾಕೆ ದಾಳಿ ಮಾಡ್ತಾರ ಅಂತ HRA ಸಂಸ್ಥೆ ಸದಸ್ಯರು ಇವರು ಕೂಡ ಯಾಕೆ ದಾಳಿ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡಿರ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಕಾನೂನುಗಳನ್ನ ಕಂಡೀಷನ್ ತಂದಿರ್ತಾರೆ. ಇನ್ನು ಪಬ್ಲಿಕ್ ಸೇಫ್ಟಿ ಬಿಲ್ ಆಗಿರ್ಬೋದು, ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಆಗಿರ್ಬೋದು, ಈ ರೀತಿ ಏನಪ್ಪ ಅಂದ್ರೆ ಇವು ತಂದಿರ್ತಾರ. ಜನರ ಗಮನ ಸೆಳೆಯಲು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಬ್ರಿಟಿಷರ ಅನ್ಯಾಯ ನೀತಿಗಳನ್ನ ಜಗತ್ತಿಗೆ ತಿಳಿಸಲು ಇವರು ಬ್ರಿಟಿಷರು ತಂದಿರ್ತಕ್ಕಂಥ ಒಂದು ಅನ್ಯಾಯ ನೀತಿಗಳಿರ್ತಾವಲ್ಲ, ಈ ಅನ್ಯಾಯ ನೀತಿಗಳನ್ನೆಲ್ಲವನ್ನ ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಜಗತ್ತಿಗೆ ತಿಳಿಸಬೇಕು ಅಂತ ಉದ್ದೇಶದಿಂದ ಇನ್ನ ಬಾಂಬ್ ಅಸೆಂಬ್ಲಿ ಮೇಲೆ ಹೋಗಿದಿರಲ್ಲ, ಅಸೆಂಬ್ಲಿಯ ಸೈಡ್ದಲ್ಲಿ ಹೋಗಿರ್ತಾರ ಅಂದ್ರೆ ಕೂಡ ಅಷ್ಟು ಭಯಂಕರವಾಗಿ ಹಾರಿರ್ತದ. ಅವಾಗ ಏನಪ್ಪ ಬ್ರಿಟಿಷರಿಗೆ ಒಂದು ಗೊತ್ತಾಗ್ತದ. ಅವಾಗ ಬ್ರಿಟಿಷರು ಇಲ್ಲಿರ್ತಾರ ಭಗತ್ ಸಿಂಗ್ ಕೂಡ ಈ ಬುಟ್ಕೇಶ್ವರ ದತ್ತ ಏನ್ ಮಾಡ್ತಾರ, ಭಗತ್ ಸಿಂಗ್ ಅವರನ್ನ ಹೇಳ್ತಾರ ನಡಿ ಇಲ್ಲಿ ಓಡೋಗೋಣ ಅಂತೇಳಿ. ಆದ್ರೆ ಭಗತ್ ಸಿಂಗ್ ಏನಪ್ಪ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದಿವಿ, ಓಡೋದ್ರೆ ಅವ್ರಿಗೆ ಗೊತ್ತಾಗಲ್ಲ, ನಾವೇ ಮಾಡಿದ್ವಿ ಗೊತ್ತಾಗಬೇಕು ಅಂತ ಹೇಳಿ ಇದ್ಕೊಂಡು ನೋಡ್ತಾರೆ. ಅವ್ರು ಅಲ್ಲಿ ಜೈಲಿಗೆ ಹೋಗಿದ್ರು. ಯಾರ ಬಗ್ಗೆ? ಭಗತ್ ಸಿಂಗ್ ಎಂಬ ವ್ಯಕ್ತಿ ಜೈಲಿಗೆ ಹೋಗಿದ್ರು, ಬುಟ್ಕೇಶ್ವರ ದತ್ತ ಮತ್ತು ಅವರು. ಓಕೆನಾ. ಇಲ್ಲಿ ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂತಂದ್ರೆ ಈ ಒಂದು ಸಭೆಯಲ್ಲಿ ಈ ಒಂದು ಅಧಿವೇಶನ ಬಾಂಬ್ ಒಗೆದಿದ್ರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಭಾರತೀಯರಿಗೂ ಕೂಡ ಏನಪ್ಪಾ ಬಹಳ ಭಯಂಕರವಾಗಿದ್ದಿತ್ತು. ಯಾಕಂತಂದ್ರೆ ಇಲ್ಲಿ ಒಳಗಡೆ ಅಸೆಂಬ್ಲಿಯಲ್ಲಿ ಯಾಕೆ ಕೂತಿದ್ರಪ್ಪ ಅಂತಂದ್ರೆ ಮೋತಿಲಾಲ್ ನೆಹರು ಕೂತಿದ್ರಿ. ಅಸೆಂಬ್ಲಿಯಲ್ಲಿ ಯಾಕೆ ಕೂತಿದ್ರೆ ಮೋತಿಲಾಲ್ ನೆಹರು ಕೂತಿದ್ದ. ಅವಾಗ ಮೋತಿಲಾಲ್ ನೆಹರು ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇವನ್ನ ಜೈಲಿಗೆ ಹೋಗ್ತಿರ್ಬೇಕಾದ್ರೆ ಅವನ್ನ ತಡೆ ಹಿಡಿಯಲ್ಲ. ಯಾಕಂದ್ರೆ ಹೋಗ್ಲಿ ಅಂತೇಳಿ ಉದ್ದೇಶ ಏನೋ ಗೊತ್ತಿಲ್ಲ, ಬಟ್ ಅವ್ರ ಒಟ್ಟು ತಡೆ ಇಲ್ಲ, ಅವನ್ನ ತಡೆ ಹಿಡಿಯುವುದಿಲ್ಲ. ಹೇಳ್ರಿ ಇದೇನಪ್ಪ ಅಂದ್ರೆ ಬಾಂಬ್ ಎಸೆತ ಅಂತ ಬಂದಿರ್ತಾರೆ. ಸೊ ಇಲ್ಲಿ ಗವರ್ನರ್ ಜನರಲ್ ಕೊಲ್ಲುವ ಒಂದು ಪ್ರಯತ್ನ ಕೂಡ ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಖುದಿರಾಮ್ ಬೋಸ್ ಎಂಬ ವ್ಯಕ್ತಿ ಇರ್ತಾನೆ, ಖುದಿರಾಮ್ ಬೋಸ್. ಸೊ ಈ ಖುದಿರಾಮ್ ಬೋಸ್ ಏನ್ ಮಾಡ್ತಾರೆ ಅಂತಂದ್ರೆ ಗವರ್ನರ್ ಜನರಲ್ ಅನ್ನು ಕೊಲ್ಲುವಂತ ಒಂದು ಇದು ಮಾಡ್ತಾರೆ. ಸೊ ಯಾರಪ್ಪ ಅಂತಂದ್ರೆ ಇಲ್ಲಿ ಬರ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಖುದಿರಾಮ್ ಬೋಸ್ ಅಂತ ಬಂದಾಗ ಬಾರಿ ಸ್ಟೋರೇಜ್ ಇದನ್ನ ಕೂಡ ಯಾವಾಗ ಹೇಳ್ತೀನಿ. ಸೊ ಇಲ್ಲಿ ಹೈಲೈಟ್ ಸ್ಟೋರಿ ಖುದಿರಾಮ್ ಬೋಸ್ ಅಂತ ಬಂದಾಗ ಇವ್ರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಬಹಳ ಮಾಹಿತಿ ಹೇಳಿದ್ರೆ ಹೇಟಾ ಇಲ್ಲಿ ಸ್ವಲ್ಪ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನಾಗಿರ್ತದ ಅಂತ 1889 ಓಕೆನಾ. ಇಲ್ಲ ಬ್ರಿಟಿಷರ್ ನ್ಯಾಯಾಧೀಶ ಇರ್ತಾನೆ. ಯಾರಪ್ಪ ಅಂತ ನ್ಯಾಯಾಧೀಶ ಇರ್ತಾನ ಕಿಂಗ್ಸ್ಫರ್ಡ್ ಎಂಬ ವ್ಯಕ್ತಿ ಇರ್ತಾನೆ. ಯಾರಂತ ಕೇಳಿದ್ರೆ ಕಿಂಗ್ಸ್ಫರ್ಡ್ ಎಂಬ ವ್ಯಕ್ತಿ ಇರ್ತಾನ. ಸೊ ಈ ಕಿಂಗ್ಸ್ಫರ್ಡ್ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಅಂತ ಹೇಳಿದಾಗ ಇಲ್ಲಿ ಅಪಾರವಾದ ಒಂದು ಕಠೋರವಾಗಿರ್ತಕ್ಕಂಥ ನ್ಯಾಯಾಧೀಶ ಇರ್ತಾನೆ. ಈತ ಏನ್ ಮಾಡ್ತಾನ ಬಂಗಾಳ ವಿಭಜನೆ ವಿರೋಧಿಸಿ ಏನಪ್ಪ ಅಂದ್ರೆ ಅಮರಸೇನ ಬಂಗಾಳಿ ವಂದೇ ಮಾತರಂ ಗೀತೆ ಹಾಡಿದವರನ್ನ. ಇಲ್ಲಿ ಬಂಗಾಳ ವಿಭಜನೆ ಆಗಿರ್ತದೆ ಭಾರತ ದೇಶದಲ್ಲಿ ಗೊತ್ತಾ. ಸೊ ಬಂಗಾಳ ವಿಭಜನೆ ಆದಾಗ ಅವಾಗ ಜನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಅಮರಸೇನ ಭಾರತ ಅಂತೇಳಿ ಅಮರಸೇನ ಬಂಗಾಳಿ ಅಂತೇಳಿ ಒಂದು ಹಾಡವನ್ನ ಆಡ್ತಿರ್ತಾರೆ. ಯಾವ ಹಾಡ? ಅಮರಸೇನ ಬಂಗಾಳಿ ಅಂತೇಳಿ. ಸೊ ಈ ಹಾಡವನ್ನ ಆಡ್ತಿರ್ಬೇಕಾದ್ರೆ ಯಾರು ಹಾಡ ಆಡ್ತಾರೋ ಮತ್ತೆ ಯಾರು ಒಂದೇ ಮಾತರಂ ಅಂತ ಕೂಗುತ್ತಾರೋ ಅವ್ರನ್ನ ಏನ್ ಮಾಡ್ತಿದ್ದ, ಅವ್ರನ್ನ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಿದ್ದ. ಸೊ ಕಠಿಣವಾದ ಶಿಕ್ಷಣ ಕೊಡೋದ್ರಿಂದಾಗಿ ಈ ಕಿಂಗ್ಸ್ಫರ್ಡ್ ಎಂಬ ವ್ಯಕ್ತಿಯನ್ನ ಹೊಡಿಬೇಕು ಅಂತೇಳಿ ಏನಪ್ಪ ಅಂದ್ರೆ ಇಲ್ಲಿ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡ್ತಾರೆ. ಸೊ ಪ್ಲಾನ್ ಹಾಕಿಕೊಟ್ಟಿರೋ ವ್ಯಕ್ತಿ ಯಾರಪ್ಪ ಅಂತ ಅರವಿಂದ್ ಘೋಷ್ ಎಂಬ ವ್ಯಕ್ತಿ. ಇವು ಡೇಂಜರ್ ವ್ಯಕ್ತಿ ಅರವಿಂದ್ ಘೋಷ್ ಎಂಬ ವ್ಯಕ್ತಿ. ಸೊ ಪಾಂಡಿಚೇರಿಯಲ್ಲಿ ಹೋಗಿ ಏನ್ ಮಾಡ್ತಾರೆ, ಅರವಿಂದ್ ಆಶ್ರಮವನ್ನು ಸ್ಥಾಪನೆ ಮಾಡಿ ಅಲ್ಲೇ ತಮ್ಮ ಜೀವನವನ್ನು ಕಳೆದು ಬಿಡ್ತಾರೆ ಅರವಿಂದ್ ಘೋಷ್ ಎಂಬ ವ್ಯಕ್ತಿ. ರೈಟಾ. ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಅರವಿಂದ್ ಘೋಷ್ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಇರ್ತಕ್ಕಂಥ ಖುದಿರಾಮ್ ಬೋಸ್ ಅವ್ರನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರ. ಅವಾಗ ಖುದಿರಾಮ್ ಬೋಸ್ ಅವರು ಕೂಡ ಮತ್ತು ಸುಶೀಲ್ ಕುಮಾರ್ ಎರಡು ಅವ್ರು ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಖುದಿರಾಮ್ ಬೋಸ್ ಮತ್ತು ಇವ್ರ ಸ್ನೇಹಿತ ಒಬ್ಬ ಇರ್ತಾನೆ. ಸ್ನೇಹಿತ ಯಾರಪ್ಪ ಅಂದ್ರೆ ಸುಶೀಲ್ ಕುಮಾರ್ ಅಂತ ಇರ್ತಾನ. ಯಾವ ಕುಮಾರ್ ಅಂತ ಕೇಳಿದ್ರೆ ಸುಶೀಲ್ ಕುಮಾರ್ ಅಂತ ಇರ್ತಾನ. ಸೊ ಈ ಸುಶೀಲ್ ಕುಮಾರ್ ಇವರಿಬ್ಬರು ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಕಿಂಗ್ಸ್ಫರ್ಡ್ ಅನ್ನು ಕೊಲ್ಲುವ ಒಂದು ಸಂಚು ರೂಪಿಸ್ತಾರೆ. ಆದ್ರೆ ಕಿಂಗ್ಸ್ಫರ್ಡ್ ಅನ್ನ ಕೊಲ್ಲುವುದಿಲ್ಲ. ಅದಕ್ಕೊಂದು ಸ್ಟೋರಿ ಐತಿ ದೊಡ್ಡದು. ಆ ಸ್ಟೋರಿ ಏನ್ ಮಾಡ್ತೀನಿ ನಿಮ್ಗೆ ಒಂದ್ಸಲ ಹೇಳ್ತೀನಿ. ಸೊ ಈ ಘಟನೆ ನಡೆದಿದ್ದು ಯಾವಾಗ ಅಂತ ಕೇಳ್ತಾ ಹೋದಾಗ ಗೊತ್ತಿರ್ಬೇಕು ನಿಮ್ಗೆ. ಘಟನೆ ನಡೆದಿದ್ದು ಯಾವಪ್ಪ ಅಂತ ಕೇಳಿದ್ರೆ 1909 ನೋಡಿದ್ದು. 1909 ನಡೆದಿತ್ತು ಘಟನೆ ನಡೆದಿತ್ತು. ಸೊ ಕೊಲ್ಲುವ ಪ್ರಯತ್ನ ಯಾವಾಗಿತ್ತು ಅಂತ ಕೇಳಿದ್ರೆ 1909 ಆಗಿತ್ತು. ಗೊತ್ತಿರ್ಬೇಕು ರೈಟಾ. ಅವಾಗ ಈ ಕಿಂಗ್ಸ್ಫರ್ಡ್ ಅನ್ನು ಕೊಲ್ಲಬೇಕು ಅಂತ ಅಂದಿರ್ತದೆ. ಆದ್ರೆ ದುರಾದೃಷ್ಟ ಏನಪ್ಪ, ಕಿಂಗ್ಸ್ಫರ್ಡ್ ಅನ್ನು ಕೊಲ್ಲಲ್ಲ. ಅಲ್ಲಿ ಆತನಿಗಾಗಿ ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕೊಂದಿರ್ತಾರೆ. ಓಕೆನಾ. ಇಲ್ಲಿ ಪ್ರಫುಲ್ಲ ಚೌಕಿ ಕೂಡ ಸರಿಯಾದ್ರು. ಪ್ರಫುಲ್ಲ ಚೌಕಿ ಕೂಡ ಇಲ್ಲಿ ಇರ್ತಾರೆ ಒಳಗಡೆ. ಪ್ರಫುಲ್ಲ ಚೌಕಿ ಖುದಿರಾಮ್ ಬೋಸ್ ಅವರನ್ನು ಸರಿಯಾದ್ರು. ಇದೇ ಸಂದರ್ಭ ಏನಪ್ಪಾ ಅಂದ್ರೆ 1910 ಏನಪ್ಪ ಖುದಿರಾಮ್ ಬೋಸ್ ಅವ್ರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಖುದಿರಾಮ್ ಬೋಸ್ ಅವರಿಗೆ ಗಲ್ಲು ಶಿಕ್ಷೆ ಆಗ್ತದೆ. ಇಲ್ಲಿ ಖುದಿರಾಮ್ ಬೋಸ್ಗೆ ಏನಾಗ್ತದ, ಗಲ್ಲು ಶಿಕ್ಷೆ ಆಗ್ತದ. ಮತ್ತೆ ಇನ್ನೊಂದು ಗೊತ್ತಿರಬೇಕು, ಇಂಗ್ಲೆಂಡಿಗೆ ಹೋಗಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಇಂಗ್ಲೆಂಡಿಗೆ ಹೋಗಿ ಉಧಮ್ ಸಿಂಗ್ ಗುಂಡಾಕ್ಸಿರ್ತಾನೆ. ಸೊ ಮದಿಲಾಲ್ ದಿಂಗಾ ಅಂತ ವ್ಯಕ್ತಿ, ಮದಿಲಾಲ್ ದಿಂಗಾ ಏನಪ್ಪ ಅಂದ್ರೆ ವಿಡಿ ಸಾವರ್ಕರ್ ಶಿಷ್ಯ. ಸೊ ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ. ಸಣ್ಣ ಬಾಲಕ ಹೋಗಿ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ದಾಳಿಗೆ ಎದ್ದಿರ್ತಾನೆ. ನೋಡ ಮುಂದೆ ಹೇಳ್ತೀನಿ ಅವಾಗ. ಓಕೆ ಇರಲಿ. ಇನ್ನೊಂದು ಕ್ವಶನ್ ಗೊತ್ತಿರಲಿ, ಈ ಖುದಿರಾಮ್ ಬೋಸ್ ಏನಪ್ಪ ಅಂದ್ರೆ ನಿಧನವನ್ನು ಹೊಂದಿರ್ಬೇಕು ಭಯಂಕರವಾಗಿರ್ತಕ್ಕಂಥ ವ್ಯಕ್ತಿ ರೀ. ಸಣ್ಣ ವಯಸ್ಸಿನ ವ್ಯಕ್ತಿ ಆಗಿದ್ದ, ಕೇವಲ 14-15 ವಯಸ್ಸಿನ ವ್ಯಕ್ತಿ ಇಂಥ ಗವರ್ನರ್ ಇಂಥ ವ್ಯಕ್ತಿಯನ್ನು ಕೊಲ್ಲಕ್ಕೆ ಹೋಗ್ಬೇಕಲ್ಲ.
ಹೌದಲ್ಲ. ಸೊ ಈ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಕೈಯಲ್ಲಿ ಮರಣ ಹೊಂದಿರ್ಬೇಕಾದ್ರೆ ಕೈಯಲ್ಲಿ ಏನಿತ್ತಪ್ಪ ಅಂತಂದಾಗ ಕೈಯಲ್ಲಿ ಭಗವದ್ಗೀತೆಯನ್ನು ಹಿಡಿದು ಏನಪ್ಪ ಮರಣವನ್ನ ಹಾಕ್ತಾರೆ. ಗೊತ್ತಿರ್ಬೇಕು, ಭಗವದ್ಗೀತೆಯನ್ನು ಹಿಡಿದು ಏನಪ್ಪ ಮರಣವನ್ನು ಹೋಗ್ತಾರೆ. ಸೊ ಚಂದ್ರಶೇಖರ್ ಆಜಾದ್ ಕೂಡ ಗೊತ್ತಿರ್ಬೇಕು. ಕೊನೆಯದಾಗಿರ್ತಕ್ಕಂಥ ಒಂದು ಮಾತು ಹೇಳ್ತಾರೆ, ಒಂದೇ ಮಾತ್ರ ಭಾರತ ಮಾತಾ ಕಿ ಜೈ ಅಂತೇಳಿ ಕೈಯಲ್ಲಿ ಭಾರತದ ಮಣ್ಣನ್ನು ತೋಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಾಣವನ್ನು ಬಿಡ್ತಾರ ಅಂತ ಯಾರು? ಚಂದ್ರಶೇಖರ್ ಆಜಾದ್. ಇವು ಕ್ಲಿಯರ್? ಓಕೆ, ಈ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಗಳ ಬಗ್ಗೆ ಇಷ್ಟೊಂದು ಮಾಹಿತಿ ಐತೆ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ನಾಸಿಕ್ ಪಿತೂರ್ ಆಗಿರ್ಬೋದು, ಮತ್ತೆ ಕಲ್ಕತ್ತಾ ಪಿತೂರ್ ಆಗಿರ್ಬೋದು. ಸೊ ಸೈಮನ್ ಆಯೋಗ ಅಂತ ಬಂದಿರ್ತದೆ. ಸೈಮನ್ ಆಯೋಗ ನಂತರ ಏನಪ್ಪ ಸೈಮನ್ ಆಯೋಗ ನಂತರ ಅಲ್ಲಿ ಲಾಹೋರಿ ಪಿತೂರಿ ಅಂತ ಮಾಡ್ತಾರೆ. ಇದು ಗೊತ್ತಿರ್ಬೇಕು. ಸೊ ಲಾಹೋರಿ ಪಿತೂರಿ ಅಂತ ಬಂದಾಗ ಏನಪ್ಪ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನ ಕೂಡಿ ಏನಪ್ಪ ಮಾರು ವೇಷದಲ್ಲಿ ಹೋಗಿ ಹೆಣ್ಣಿನ ವೇಷದಲ್ಲಿ ಪರ್ಯಾಗಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಆ ಲಾಲಾ ಲಜಪತ್ ರಾಯ್ ಒಂದು ಸೇಡನ್ನು ತೀರ್ಸ್ಕೊಳ್ಳೋಕೆ ಏನ್ ಮಾಡಿರ್ತಾರೆ, ಲಾಹೋರ್ ಒಂದು ಪಿತೂರಿ ಮಾಡಿರ್ತಾರೆ. ಅದನ್ನು ಕೂಡ ಮುಂದೆ ಒಂದು ಕ್ವಶನ್ ಬಂದಾಗ ಅದನ್ನು ಕೂಡ ಹೇಳಿರ್ತೀನಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದನ್ನೆಲ್ಲ ನೋಟ್ಸ್ ಮಾಡ್ಕೋಬೇಕು. ನೀವು ಹಂಗೆ ನೋಟ್ಸ್ ಮಾಡ್ಕೋಬೇಕು, ಮಾಡಬೇಕು, ಬರ್ಕೋಬೇಕು. ಇಲ್ಲಪ್ಪ ಅಂದ್ರೆ ಸುಮ್ಮನೆ ಇದಾಗಲ್ಲ. ಕ್ಲಿಯರ್? ನೋಟ್ಸ್ ಮಾಡ್ಕೊಂಡು ಬರ್ಕೋತಾ ಇದ್ರೆ ಬೆಟರ್. ಓಕೆ, ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಕೇಳಿದಾಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವೆ ವಿಭಜನೆ ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ತೀವ್ರಗಾಮಿಗಳಿಗೂ ಮತ್ತು ಮಂದಗಾಮಿಗಳ ನಡುವೆ ಏನಪ್ಪ ವಿಭಜನೆ ಏರ್ಪಟ್ಟಿತ್ತು ಅಂತ ಕ್ವಶನ್ ಕೊಟ್ಟಾರ. ಸೊ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಏನಪ್ಪ ಒಂದು ಏನ್ ಕೊಟ್ಟಾರ ಅಂತ ಕೇಳಿದ್ರೆ ಕಲ್ಕತ್ತಾ ಅಂತ ಕೊಟ್ಟಾರೆ. ಸೊ 2ನೇದು ಲಾಹೋರ್ ಅಂತ ಕೊಟ್ಟಾರ. ಸೊ 3ನೇದು ಬಾಂಬೆ ಅಂತ ಕೊಟ್ಟಾರ. 4ನೇದು ಸೂರತ್ ಅಂತ ಕೊಟ್ಟಾರ. ನೋಡ ಕಮೆಂಟ್ ಮಾಡಿ. ಓಕೆ, ನೋಡ್ರಿ ಇಲ್ಲಿ ಆನ್ಸರ್ ಏನಾಗ್ತದ ಅಂತ ಕೇಳಿದಾಗ ಸೂರತ್ ಒಡಕು ಅಂತೇಳಿ ಕರಿತೀವಿ. ಇದಕ್ಕೆ ಯಾವ ಒಡಕು ಅಂತ ಕೇಳಿದ್ರೆ ಸೂರತ್ ಒಡಕು ಅಂತ ಕರಿತೀವಿ. ಸ್ವಲ್ಪ ನೋಡಿದಲ್ಲಿ ಸೂರತ್ ಅಧಿವೇಶನ ಯಾವಾಗ ನಡೀತಪ್ಪ ಅಂತ ಕೇಳಿದಾಗ ಸೂರತ್ ಅಧಿವೇಶನ ನಡೆದಿದ್ದು ಇದು INC ಅಧಿವೇಶನ. ಇದು INC ಅಧಿವೇಶನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು. ಇದು ಎಷ್ಟರಲ್ಲಿ ನಡೀತು ಅಂತ ಕೇಳಿದ್ರೆ 1907ರಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನ. ಇದು ಎಷ್ಟರಲ್ಲಿ? 1907ರಲ್ಲಿ ಏನಪ್ಪ ಅಂದ್ರೆ ಈ ಅಧಿವೇಶನ ಏನಾಗಿತ್ತು, ನಡೆದಿತ್ತು. ಸೊ ಇಲ್ಲಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದಾಗ ಇದರ ಒಂದು ಅಧ್ಯಕ್ಷರು ಅಂತ ಬಂದ್ರೆ ಅಧ್ಯಕ್ಷರು ನೋಡ್ರಿ ರಾಸ್ ಬಿಹಾರಿ ಬೋಸ್ ಎಂಬ ವ್ಯಕ್ತಿ ಆಗಿದ್ರು. ಯಾರು? ರಾಸ್ ಬಿಹಾರಿ ಬೋಸ್. ಸೊ ರಾಸ್ ಬಿಹಾರಿ ಬೋಸ್ ಎಂಬ ವ್ಯಕ್ತಿ ಅಂತಂದ್ರೆ ಇದರ ಒಂದು ಏನಾಗಿದ್ರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಹೋಗುವಂತ ಬರ್ತದೆ. ಇಲ್ಲಿ ಏನಾಗಿದ್ದು ಗೊತ್ತಾ, ಇಲ್ಲಿ ಸೂರತ್ ಒಡಕು ಆಗಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಗುಜರಾತ್ ನಡೆದಿರ್ತಕ್ಕಂಥ ಇದು ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಕಲಹ ಉಂಟಾಗಿತ್ತು. ಇಲ್ಲಿ ಬರ್ತೀವಿ ನೋಡ್ರಿ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಬರ್ಕೋಬೇಕು, ನೀಟಾಗಿ ಬರ್ಕೊಂಡ್ರೆ ಯೂಸ್ ಆಗುತ್ತಾ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಬರ್ತಾರೆ. ಸೊ ಮಂದಗಾಮಿಗಳಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ ಅಂತ ವ್ಯಕ್ತಿ. ಗೋಪಾಲಕೃಷ್ಣ ಯಾರು? ಗೋಪಾಲಕೃಷ್ಣ ಗೋಖಲೆ ಇಲ್ಲಿ. ಸೊ ಇಲ್ಲಿ ಇನ್ನೊಬ್ರು ಯಾರು ಅಂತ ಕೇಳ್ತಾ ಹೋದಾಗ ದಾದಾಬಾಯಿ ನವರೋಜಿ ಅಂತ ಹೇಳ್ತಾರೆ. ಯಾವ ಬಾಯಿ? ದಾದಾಬಾಯಿ ನವರೋಜಿ. ಈ ಕಡೆ ಏನಪ್ಪ ಅಂದ್ರೆ ಬಾಲ ಗಂಗಾಧರ್ ತಿಲಕ ಅಂತಿದ್ರೆ ಈ ಕಡೆ ಯಾರಿದ್ರು ಅಂತ ಕೇಳಿದ್ರೆ ಬಾಲ ಗಂಗಾಧರ್ ತಿಲಕ, ಲಾಲಾ ಬಾಲ ಪಾಲ ಅಂತ ಕೇಳ್ತೀವಿ. ಬಾಲ ಗಂಗಾಧರ್ ತಿಲಕ. ಸೊ ಇನ್ನು ಬಿಪಿನ್ ಚಂದ್ರ ಪಾಲ್ ಅಂತ ಹೇಳ್ತೀವಿ. ಸೊ ಲಾಲಾ ಬಾಲ ಪಾಲ್ ಅಂತ ಹೇಳ್ತೀವಿಲ್ಲ. ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಲಾಲಾ ಲಜಪತ್ ರಾಯ. ಸೊ ನಿನ್ನೆ ಏನಪ್ಪಾ ಅಂದ್ರೆ ಲಾಲಾ ಲಜಪತ್ ರಾಯ್ ಬಗ್ಗೆ ಕೂಡ ಏನಿತ್ತು, ಜನ್ಮದಿನ ಇತ್ತು ನಿನ್ನೆ. ಲಜಪತ್ ರಾಯರು. ಓಕೆ, ಇವರು ಒಂದು ಜನ್ಮದಿನ ಲಾಲಾ ಲಜಪತ್ ರಾಯ್ ಜನವರಿ 28 ನೋಡ್ರಿ. ಜನವರಿ 28ರಂದು ಏನಾಯ್ತು, ಇವ್ರ ಜನ್ಮದಿನ ಆಯ್ತು. ರೈಟ್. ಓಕೆ, ಇಲ್ಲಿ ಏನಾಗಿತ್ತು ಅಂತ ಹೇಳಿದಾಗ ಇಲ್ಲಿ ಇವ್ರದ್ದು ಏನಾಯ್ತು, ಇವರು ಯಾವತ್ತು ಕೂಡ ಮಂದಗಾಮಿಗಳು ಏನ್ ಮಾಡ್ಬೇಕಂತಿದ್ರು ಕೇಳಿದ್ರೆ ಸಂವಿಧಾನಾತ್ಮಕ ಮಾರ್ಗವನ್ನು ಆಯ್ಕೆ ಮಾಡ್ತಿದ್ರು. ಇಲ್ಲೇ ಹೇಳ್ಕೊಡ್ತೀನಿ ನಿಮ್ಗೆ, ಸಂವಿಧಾನಾತ್ಮಕ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ರು ಯಾರು? ಮಂದಗಾಮಿಗಳು. ಮತ್ತು ಇವರು ಒಂದು ಕೊಡಿಷನ್ ಏನಿತ್ತು ಅಂತ ಹೇಳಿದ್ರೆ ಮನವಿಯ ಅರ್ಜಿಯ ಮೂಲಕ ಏನ್ ಮಾಡ್ತಿದ್ರು ಅಂತ ಕೇಳಿದಾಗ ಮನವಿಯ ಮೂಲಕ ತಮ್ಮ ಒಂದು ಕಾರ್ಯಗಳನ್ನ ಪೂರ್ಣಗೊಳಿಸ್ತಾ ಇದ್ರು. ಸೊ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಬ್ರಿಟಿಷರ ಸರ್ಕಾರದ ಮೂಲಕ ಸುಧಾರಣೆ ಮಾಡ್ತಾ ಇತ್ತು. ಯಾವ? ಬ್ರಿಟಿಷ್ ಸರ್ಕಾರದ ಮೂಲಕ ಸುಧಾರಣೆ ಅಂತ ಬರ್ತಿತ್ತು. ಇದು ಮೂಲಕ ಸುಧಾರಣೆ ಅಂತ ಯಾರಿದು? ಇಲ್ಲಿ ಇರ್ತಕ್ಕಂಥ ಮಂದಗಾಮಿಗಳದು ಅಂತ ಬರ್ತದೆ. ಆದ್ರೆ ಇವ್ರು ಏನಪ್ಪಾ ಅಂದ್ರೆ ಇವ್ರ ನಂಬಿಕೆ ಹೆಂಗಿತ್ತು? ಯಾರ್ದು ಇವರೆಲ್ಲ ಏನಪ್ಪಾ ಸಂವಿಧಾನಾತ್ಮಕ ಮಾರ್ಗ ಆಗಿರ್ಬೋದು ಮನವಿಯ ಮೂಲಕ. ಬಟ್ ಇವ್ರು ಹಂಗಿರ್ಲಿಲ್ಲ. ಇವ್ರ ನಂಬಿಕೆಗಳು ಹೆಂಗಿದ್ವು ಅಂತ ಕೇಳಿದ್ರೆ ಇವ್ರ ನಂಬಿಕೆಗಳು ಸ್ವದೇಶಿ ಚಳವಳಿ ಆಗಿರ್ಬೋದು ಮತ್ತು ಬಹಿಷ್ಕಾರ ಆಗಿರ್ಬೋದು ಮತ್ತು ಜನ ಚಳವಳಿ ಆಗಿರ್ಬೋದು ಮತ್ತು ತೀವ್ರ ರಾಷ್ಟ್ರವಾದ ಅಂತ ಬರ್ತದೆ. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಬರ್ತದೆ ನೋಡ್ರಿ, ತೀವ್ರ ರಾಷ್ಟ್ರವಾದ ಅಂತ ಬರ್ತದೆ. ರೈಟ್. ತೀವ್ರ ರಾಷ್ಟ್ರವಾದ ಅಂತೇಳಿ ಇದು ಏನಪ್ಪಾ ಅಂದ್ರೆ ಇವ್ರದಾಗಿತ್ತು. ಯಾರ್ದು ಅಂತ ಕೇಳಿದಾಗ ಮಂದಗಾಮಿಗಳದ. ಇದು ತೀವ್ರಗಾಮಿಗಳದಾಗಿತ್ತು. ಈ ಕಡೆಯಿಂದ ಇದು ತೀವ್ರಗಾಮಿಗಳದು, ಇದು ಮಂದಗಾಮಿಗಳದು. ಬಟ್ ಇವ್ರು ಇಬ್ಬರಿಂದ ಏನಾಗ್ತಾ ಇರಲಿಲ್ಲ ಅಂತ ಕೇಳಿದ್ರೆ ಕನೆಕ್ಷನ್ ಆಗ್ತಾ ಇರಲಿಲ್ಲ. ಹೆಂಗ ಅನ್ನೋದು ಕನೆಕ್ಷನ್ ಆಗ್ತಿರ್ಲಿಲ್ಲ. ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಬಂಗಾಳ ವಿಭಜನೆ ಆದ ನಂತರ
ಏನು ಬಂಗಾಳ ವಿಭಜನೆ ಆಯ್ತಾ 1905ರಲ್ಲಿ ಆಗಿರ್ತಕ್ಕಂಥದ್ದು ಒಂದು ಬಂಗಾಳ ವಿಭಜನೆ ನಂತರ ಏನಾಗ್ತದೆ ಅಂತಂದ್ರೆ ತೀವ್ರಗಾಮಿಗಳ ಚಟುವಟಿಕೆ ಏನಾಗ್ತದೆ ಹೆಚ್ಚಳ ಆಗ್ತದ. ಸೊ ಇವಾಗ ಏನಾಗ್ತದ ತೀವ್ರಗಾಮಿಗಳದ್ದು ಒಂದು ಚಟುವಟಿಕೆ ಏನಾಗ್ತದೆ ಅಂತಂದ್ರೆ ಚಟುವಟಿಕೆಗಳು ಹೆಚ್ಚಳ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಸ್ವದೇಶಿ ಚಳುವಳಿ ಹೆಚ್ಚು ಮಾಡಿಬಿಡ್ತಾರೆ, ಚಟುವಟಿಕೆಗಳು ಹೆಚ್ಚಳ ಆಗ್ತದ. ಸೊ ಹೆಚ್ಚಳ ಆದಾಗ ಏನ್ ಮಾಡ್ತಾರೆ ಇಲ್ಲಿ ಮಂದಗಾಮಿಗಳು ಏನ್ ಮಾಡ್ತಾರೆ ತಡೆ ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಏನಿರ್ತದೆ ಭಿನ್ನಾಭಿಪ್ರಾಯ ಇರ್ತದೆ. ಇಲ್ಲಿ ಏನಾಗಿರ್ತದ ತೀವ್ರಗಾಮಿಗಳು ಏನ್ ಮಾಡ್ಬೇಕಾಗ್ತಾರ, ತೀವ್ರಗಾಮಿಗಳು ತಿಲಕರನ್ನ ಆಯ್ಕೆ ಮಾಡ್ಬೇಕಾಗ್ತಾರ. ತೀವ್ರಗಾಮಿಗಳು ಯಾರಿಗೆ ತಿಲಕರನ್ನ ಆಯ್ಕೆ ಮಾಡ್ಬೇಕಾಗ್ತಾರೆ. ಇಲ್ಲಿ ಮಂದಗಾಮಿಗಳು ಏನ್ ಮಾಡ್ಬೇಕಂತ ಕೇಳಿದ್ರೆ ಮಂದಗಾಮಿಗಳು ತಮ್ಮ ಅಭ್ಯರ್ಥಿಯನ್ನ ಅಂದ್ರೆ ದಾದಾಬಾಯಿ ನವರೋಜಿ ಅವ್ರನ್ನ ಆಗ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಓಕೆನಾ, ಇವ್ರನ್ನ ಏನ್ ಮಾಡ್ಬೇಕು ಆಯ್ಕೆ ಮಾಡ್ಬೇಕು ಅಂತೇಳಿ ಇಲ್ಲಿ ಇರ್ತದ. ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕು ಅಂತೇಳಿ ಇಲ್ಲಿ ಇದ್ದಿರ್ತದೆ. ಯಾವುದೋ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಂತ ಇಲ್ಲಿ ಇರ್ತದೆ. ಎಲ್ಲಿ ಮಂದಗಾಮಿಗಳಲ್ಲಿ ತೀವ್ರಗಾಮಿಗಳು ತಿಲಕನ ಆಯ್ಕೆ ಮಾಡ್ಬೇಕಂತ ಇರ್ತಾರ. ಸೊ ಈ ಕಾರ್ಯಗಳ ಪದ್ಧತಿ ಏನಂದ್ರೆ ಭಿನ್ನಮತವನ್ನು ಸ್ಟಾರ್ಟ್ ಆಯ್ತು. ಇಲ್ಲಿ ಯಾವಾಗ ಭಿನ್ನಮತ ಸ್ಟಾರ್ಟ್ ಆಯ್ತದೋ ಅವಾಗ ಏನಪ್ಪ ಅಂದ್ರೆ ಈ ಕಾರ್ಯ ಪದ್ಧತಿ ಭಿನ್ನಮತ ಸ್ಟಾರ್ಟ್ ಆಗಿ ನಿಧಾನ ಸುಧಾರಣೆ ಮತ್ತು ತೀವ್ರ ಹೋರಾಟವನ್ನು ಸ್ಟಾರ್ಟ್ ಆಯ್ತು. ಆಯ್ತಾ, ಅವಾಗ ಏನಾಗ್ತದೆ ಅಂತಂದ್ರೆ ಈ ಸೂರತ್ ಅಧಿವೇಶನದಲ್ಲಿ ಈ ತೀವ್ರಗಾಮಿಗಳಲ್ಲಿ ಇರ್ತಕ್ಕಂಥ ಬಾಲಗಂಗಾಧರ ತಿಲಕರು ಈ ತಿಲಕರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಭಾಷಣಕ್ಕೆ ಒಂದು ಅನುಮತಿ ಕೇಳ್ತಾರೆ, ಆದ್ರೆ ಇವರಿಗೆ ಭಾಷಣಕ್ಕೆ ಅನುಮತಿ ಕೊಡುವುದಿಲ್ಲ. ಸೊ ಭಾಷಣಕ್ಕೆ ಅನುಮತಿ ಏನ್ ಮಾಡಲ್ಲ, ಕೊಡುವುದಿಲ್ಲ. ಸೊ ಅನುಮತಿ ಕೊಡದೇ ಇರೋದ್ರಿಂದಾಗಿ ಇವ್ರು ಏನ್ ಮಾಡ್ತಾರೆ ಅಲ್ಲಿದ್ದು ಸ್ಥಾನವನ್ನು ಬಿಟ್ಟು ಏನ್ ಮಾಡ್ತಾರೆ ಹೊರಗಡೆ ಬಂದ್ಬಿಡ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗಿರ್ತದೆ ಅಂತಂದ್ರೆ ಈ ಫಿರೋಜ್ ಶಾ ಮೆಹ್ತಾ ಏನಿರ್ತಾರಲ್ಲ, ಈ ಫಿರೋಜ್ ಶಾ ಮೆಹ್ತಾ ಅವ್ರ ಮೇಲೆ ಏನಾಗ್ತದೆ ಅಂತಂದ್ರೆ ಫಿರೋಜ್ ಶಾ ಮೆಹ್ತಾ ಅವ್ರ ಮೇಲೆ ಚಪ್ಪಲಿ ಎಸೆತ ಆಗ್ತದ. ಅಂದ್ರೆ ಅನಾಮಿಕ ಚಪ್ಪಲಿ ಎಸೆತ ಅಂದ್ರೆ ಯಾರ ಹೆಸರು ಗೊತ್ತಿಲ್ಲ, ಚಪ್ಪಲಿ ಎಸೆತ ಆಗಿರ್ತದ. ಬಟ್ ಇಲ್ಲಿ ಭಾಷಣ ಮಾಡಕ್ಕೆ ಏನಾಗಿಲ್ಲ, ಒಂದು ಅನುಕೂಲ ಕೂಡ ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ತಾರ ಆ ಅಧಿವೇಶನವನ್ನು ಬಿಟ್ಟು ಏನ್ ಮಾಡ್ತಾರ ಆ ಸಭೆಯಲ್ಲಿ ಗದ್ದಲ ಮಾಡಿ ಮಾಡ್ತಾರ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಹೇಳ್ರಿ, ಅದರಲ್ಲಿ ಏನ್ ಮಾಡ್ತಾರ ಹೊರಗಡೆ ಬಂದ್ಬಿಡ್ತಾರೆ. ಕಾಂಗ್ರೆಸ್ ಇಂದ ಏನಪ್ಪ ಹೊರಗಡೆ ಉಳಿದ್ಬಿಟ್ಟು ತಮ್ಮ ಸ್ವದೇಶಿ ಚಳವಳಿ ಏನ್ ಮಾಡ್ತಾರ ಪ್ರಾರಂಭ ಮಾಡ್ತಾರೆ. ಮತ್ತೆ ಮುಂದೆ ಏನಾಗ್ತದ ಅಂತ ಕೇಳಿದಾಗ ಮುಂದೆ 1916ರಲ್ಲಿ ಎಷ್ಟರಲ್ಲಿ ಅಂತ ಕೇಳಿದ್ರೆ 1916ರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ಅಧಿವೇಶನ ನಡೆಯುತ್ತೆ. ಯಾವ ಅಧಿವೇಶನ ಮೊನ್ನೆ ಸಲ ಹೇಳಿದ್ದನ್ನ ಲಕ್ನೋ ಅಧಿವೇಶನ. ಇಲ್ಲಿ ಏನಾಗ್ತದೆ ಅಂದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾಗ್ತಾರೆ. ಇದ್ರ ಬಗ್ಗೆ ಒಟ್ಟು ಮಾಹಿತಿಯನ್ನು ಹಿಂದಿನ ಕ್ಲಾಸಲ್ಲಿ ಕೊಟ್ಟಿ ನಾನು, ಅಲ್ಲಿ ಏನಪ್ಪಾ ತಿಳ್ಕೊಂಡು ಬರ್ರಿ. ಸೊ ಇದು ಮಂದಗಾಮಿಗಳ ಬಗ್ಗೆ ಇದು ಹೇಳಿತಿಲ್ಲ, ಅದಕ್ಕೆ ಹೇಳಿನಿ. ಸೊ ಇಲ್ಲಿ ಒಂದಾದರು ಅನ್ನೋದ್ರ ಬಗ್ಗೆ ಹಿಂದೆ ಹೇಳಿ ನಾನು, ಅದಕ್ಕೆ ಕೇಳ್ಕೊಂಬರ್ರಿ. 1916 ಲಕ್ನೋ ಅಧಿವೇಶನದಲ್ಲಿ ಮಾಡಿದ್ರು ಒಂದಾದ್ರು ಅಂತಕ್ಕಂಥದ್ದು ಇದು ಬಂದಿರುತ್ತೆ. ಯಾರ್ದು ಅಂತ ಕೇಳಿದ್ರೆ ಈ ವ್ಯಕ್ತಿಗಳದು. ಸೊ ಇನ್ನೊಂದೇನು ಅಫೇಸ್ ಇತ್ತು ಅಂತ ಕೇಳಿದ್ರೆ ಕಲ್ಕತ್ತಾ ಅಧಿವೇಶನ ತಾನೆ. ಸೊ ಕೋಲ್ಕತ್ತಾ ಅಧಿವೇಶನ ಏನಿತ್ತಲ್ಲ, ಈ ಕೋಲ್ಕತ್ತಾ ಅಧಿವೇಶನ ನಡೆದಿದ್ದು 1906ರಲ್ಲಿ. ಇಲ್ಲಿ ಯಾರಿದ್ದು ಅಂತಂದ್ರೆ ಅಧ್ಯಕ್ಷ ಸ್ಥಾನ ಅಂತ ದಾದಾಬಾಯಿ ನವರೋಜಿ ಅಂತ ಇದ್ದಾರೆ. ಯಾವ ಬಾಯಿ? ದಾದಾಬಾಯಿ ನವರೋಜಿ ಅಂತಿದ್ರು. ಇವರು ಇಲ್ಲಿ ಸ್ವರಾಜ್ಯ ಅಂತಕ್ಕಂಥ ಪದವನ್ನು ಬಳಸಿರ್ತಾರೆ. ಸೊ ಸ್ವರಾಜ್ಯ ಅಂದ್ರೆ ಸ್ವತಂತ್ರ ಎಂದರ್ಥ ನೆನಪಿರಬೇಕು. ಸ್ವತಂತ್ರ ಎಂದರ್ಥ ರೈಟ್. ಆ ಸ್ವರಾಜ್ಯ ಪದವನ್ನು ಏನ್ ಮಾಡಿರ್ತಾರೆ ಬಳಸಿರ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಇನ್ನೊಂದು ಗೊತ್ತಿರಬೇಕು. ಇಲ್ಲಿ 1929ರಲ್ಲಿ ಇನ್ನೊಂದು ಪದ ಬಳಸ್ಕೊಂಡು 1929ರಲ್ಲಿ ಲಾಹೋರ್ ಅಧಿವೇಶನ ಅಂತ ನಡೆಯುತ್ತದೆ. ಯಾವ ಅಧಿವೇಶನ? ಲಾಹೋರ್ ಅಧಿವೇಶನ ನಡೆದಿರ್ತದ. ಈ ಲಾಹೋರ್ ಅಧಿವೇಶನದ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಅಧ್ಯಕ್ಷರು ಜೆ ನೆಹರು ಆಗಿರ್ತಾರೆ. ಯಾವ ನೆಹರು? ಜೆ ನೆಹರು ಆಗಿರ್ತಾರೆ. ಈ ಜೆ ನೆಹರು ಏನ್ ಮಾಡ್ತಾರೆ ಇಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಏನು ಘೋಷಣೆ ಮಾಡ್ತಾರೆ? ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡ್ತಾರ. ಇದರ ಮೂಲಕ ಏನ್ ಮಾಡ್ತಾರೆ ಜನವರಿ 26 ಏನ್ ಮಾಡ್ತಾರ ಇವತ್ತು ಕೂಡ ರಿಪಬ್ಲಿಕ್ ಡೇ ಆಚರಣೆ ಮಾಡ್ತಾರೆ. ಸೊ ಇದೇ ಜನವರಿ 26 ಏನ್ ಮಾಡ್ಬೇಕಾಗ್ತಾರೆ ಅಂತ ಕೇಳಿದ್ರೆ ಧ್ವಜಾರೋಹಣವನ್ನು ಮಾಡ್ಬೇಕಂತಿರ್ತಾರೆ. ಯಾವಾಗ? 1930 ಜನವರಿ 26 1930 ಜನವರಿ 26 ಧ್ವಜಾರೋಹಣವನ್ನು ಮಾಡ್ಬೇಕಂತಿರ್ತಾರೆ. ಆದ್ರೆ ಅದನ್ನ ಕಾರಣಾಂತರಗಳಿಂದ ಆಗಲ್ಲ. ಅದಕ್ಕಾಗಿ ಇದಕ್ಕೆ ಅದರ ಒಂದು ಸವಿನೆನಪಿಗಾಗಿ ಇದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವ ಉತ್ಸವ? ಗಣರಾಜ್ಯೋತ್ಸವ ಅಂತೇಳಿ ಮಾಡ್ತೀವಿ. 1926 ಜನವರಿ 26 ಏನ್ ಮಾಡ್ತೀವಿ ಗಣರಾಜ್ಯೋತ್ಸವ ಅಂತೇಳಿ ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಇದೇ ಸಂದರ್ಭದಲ್ಲಿ ಗೊತ್ತಿರಬೇಕು ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಕಾನೂನು ಭಂಗ ಚಳವಳಿಯನ್ನು ಕೂಡ ಆರಂಭ ಮಾಡ್ತಾರೆ. ಯಾವ ಭಂಗ ಚಳವಳಿ ಅಂತ ಕೇಳಿದ್ರೆ ಕಾನೂನು ಭಂಗ ಚಳವಳಿ ಅಂತ ಕೂಡ ಏನ್ ಮಾಡ್ತಾರೆ ಆರಂಭ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ಚಳವಳಿ ಬಂದಾಗ ನಾನು ಹೇಳ್ತೀನಿ ರೈಟಾ ನಡೆಸಿದರು ಅಂತ ಹೇಳ್ತೀವಿ. ಸೊ ಇದೇನಪ್ಪಾ ಅಂತ ಕೇಳಿ ಅಲ್ಲಿ ಇನ್ನೊಂದು ಯಾವ್ದಕ್ಕೆ ಬಾಂಬೆ ಅಧಿವೇಶನ ಅಂತಿತ್ತಲ್ಲ. ಸೊ ಬಾಂಬೆ ಅಧಿವೇಶನ ಅಂತ ಬಂದಾಗ ಇದು ಮೊದಲನೇ ಅಧಿವೇಶನ ಅಂತ ಹೇಳ್ತೀವಿ. ಇದು ಮೊದಲನೇ ಅಧಿವೇಶನ, INCಯ ಮೊದಲನೇ ಅಧಿವೇಶನ 1855 ನಡೆದಿರ್ತಕ್ಕಂಥದ್ದು ಬಾಂಬೆ ಅಧಿವೇಶನ. ಇಲ್ಲಿ ಏನಪ್ಪಾ ಅಂದ್ರೆ WC ಬ್ಯಾನರ್ಜಿ ಅವರು ಏನಾಗಿರ್ತಾರೆ ಅಂತ ಕೇಳಿದ್ರೆ WC ಬ್ಯಾನರ್ಜಿ ಅವರು ಅಧ್ಯಕ್ಷ ಸ್ಥಾನವನ್ನು ಆಗಿರ್ತಾರೆ. WC ಬ್ಯಾನರ್ಜಿ ಏನಪ್ಪ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಸೊ ಸುಮಾರು 72 ಜನ ಅಧ್ಯಕ್ಷ ಏನ್ ಮಾಡಿರ್ತಾರೆ ಭಾಗವಹಿಸಿರ್ತಾರೆ ಅಂತ ಗೊತ್ತಿರಬೇಕು. ಕ್ಲಿಯರ್? ಓಕೆ ನೋಡ್ರಿ. ಓಕೆ, 4 ಆಪ್ಷನ್ಸ್ ಬಗ್ಗೆ ಏನಪ್ಪ ಡಿಸ್ಕಷನ್ ಆಯ್ತು. ಮತ್ತೆ ಇನ್ನ ಉಳಿದಿರ್ತಕ್ಕಂಥ ಇನ್ನೊಂದಿಷ್ಟು ಇರ್ತವೆ. ಸೊ 1900 ಆಗಿರ್ಬೋದು ಅವೆಲ್ಲ ಅಂದ್ರೆ ಥಿಯರಿ ಕ್ಲಾಸ್ ನಿಮಗೆ ಕಂಟಿನ್ಯೂ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ ನೋಡಿ ಕ್ವಶನ್. ಈಗ ಹಿಂದೆ ಬರೆದಿರ್ತಕ್ಕಂಥ ನೋಟ್ಸ್ ಮಾಡ್ಕೊತ ಬರೀ ಮತ್ತೆ ಯೂಸ್ ಆಗ್ತದೆ ಹೇಳ್ತೀನಿ. ಮುಂದೆ ಬರ್ತಾಗಂತ SD ಎಕ್ಸಾಮ್ಗಳು ಬರ್ತಾವಲ್ಲ ಆ ಎಕ್ಸಾಮ್ ಯೂಸ್ ಆಗುವಂತ ಚಾನ್ಸಸ್ ಐತಿ. ಓಕೆ ನೋಡಿ ನೆಕ್ಸ್ಟ್ ಕ್ವಶನ್. ಭಾರತೀಯ ಕಾಂಗ್ರೆಸ್ನ ಮಧ್ಯಮ ಸೌಮ್ಯ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು 3P
ಯಾವ ಪಿ 3P ಅನ್ನು ನಂಬುತ್ತದೆ. ಈ 3P ನ ವಿವರಣೆ ರೂಪ ಅಂತ ನೋಡಿದ್ರೆ ಎಷ್ಟು ಬೆಸ್ಟ್ ಕ್ವಶನ್ ಐತಿ. ಇದು ಆಲ್ರೆಡಿ ಕ್ವಶನ್ ಕೇಳಿರ್ತಕ್ಕಂಥ ಕ್ವಶನ್ ಇದು. ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ, ಬರ್ಕೋ ಅಂತ ಓದ್ಬೇಕು ನೀವು. ಇಲ್ಲಿ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ, ಅಂತ ಕೇಳಿದ್ರೆ ಪ್ರೇಯರ್ ಅಂತ ಕೊಟ್ಟಾರ, ಪಿಟಿಷನ್ ಅಂತ ಕೊಟ್ಟಾರ ಮತ್ತು ಪವರ್ ಅಂತ ಕೊಟ್ಟಾರ. ಓಕೆನಾ, ಪವರ್ ಅಂದ ಕೂಡಲೇ ಗೊತ್ತಿರಬೇಕು. 3P ಅಂದ ಕೂಡಲೇ ಯಾರ್ದಿತ್ತು ಅಂತ ಕೇಳಿದ್ರೆ ಸೌಮ್ಯ ಅಂತ ಬಂದಾಗ ಭಾರತೀಯ ಕಾಂಗ್ರೆಸ್ನ ಮಧ್ಯಮ ಸೌಮ್ಯ ಬಣವು ಅಂತ ಬಂದಾಗ, ಸೌಮ್ಯ ಅಂತ ಬಂದಾಗ ಏನಪ್ಪ ಇಲ್ಲಿ ಯಾರ್ದು ಅಂತ ಕೇಳಿದ್ರೆ ಮಂದಗಾಮಿಗಳು ಅಂತ ಇದ್ರಲ್ಲಿ. ಸೊ ಮಂದಗಾಮಿಗಳು ಇವತ್ತು ಕೂಡ ಪವರ್ ಯೂಸ್ ಮಾಡ್ತಾ ಇರಲಿಲ್ಲ, ಅಂದ್ರೆ ಇದು ಆಗಲ್ಲ, ಕ್ಲಿಯರ್ ಮುಗಿತು. ಕರೆಕ್ಟಾ. ಇನ್ನೊಂದು ಪ್ರೇಯರ್, ಪಿಟಿಷನ್ ಮತ್ತು ಪೇಷನ್ಸ್. ಅವ್ರ ಬಳಿ ಪೇಷನ್ಸ್ ಇತ್ತು, ಆದ್ರೆ ಅದೇನಪ್ಪ ಅಂದ್ರೆ ಯೂಸ್ ಆಗ್ತಿರ್ಲಿಲ್ಲ ಜಾಸ್ತಿ. ಕ್ಲಿಯರಾ. ಕೆಲವೊಂದು ಕಡೆ ಪೇಷನ್ಸ್ ಅಂತ ಕೂಡ ಹೇಳ್ತಾರೆ, ಬಟ್ ಪೇಷನ್ಸ್ ಜಾಸ್ತಿ ಏನಪ್ಪ ಅಂದ್ರೆ ಅದನ್ನ ಆಗ್ತಾ ಇರಲಿಲ್ಲ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಏನು ಪ್ರೇಯರ್, ಪಿಟಿಷನ್ ಮತ್ತು ಪ್ರೊಟೆಸ್ಟ್ ಅಂತ ಬರ್ತದೆ ನೋಡಿ. ಇಲ್ಲಿ ನೋಡಿ ಪ್ರೊಟೆಸ್ಟ್ ಅಂತ ಬರ್ತದೆ ನೋಡ್ರಿ. ಇದೇನು ಪ್ರೊಟೆಸ್ಟ್ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಪ್ರತಿಭಟನೆ ಆಗಿರ್ಬೋದು, ಪೆಟಿಷನ್ ಆಗಿರ್ಬೋದು, ಪ್ರೊಟೆಸ್ಟ್ ಆಗಿರ್ಬೋದು, ಇದನ್ನ ಮಾಡ್ತಾ ಇದ್ರು. ಯಾರು ಅಂತ ಕೇಳಿದಾಗ ಈ ವ್ಯಕ್ತಿಗಳು. ಓಕೆ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಪ್ರೇಯರ್, ಪಿಟಿಷನ್ ಮತ್ತು ಪೇಷನ್ಸ್ ಇವ್ರ ಬಳಿ ತಾಳ್ಮೆನೂ ಕೂಡ ಏನಿತ್ತು, ಅತಿ ಹೆಚ್ಚಾಗಿತ್ತು. ಬಟ್ ಪ್ರೊಟೆಸ್ಟ್ ಅಂತ ಬಂದಾಗ ಇದು ಪ್ರೊಟೆಸ್ಟ್ ಅಂದ್ರೆ ಇದು ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಪ್ರತಿಭಟನೆ ಅಂತ ಮಾಡ್ತಾರೆ, ಬಟ್ ಪ್ರತಿಭಟನೆ ಮಾಡ್ತಾ ಇರಲಿಲ್ಲ, ಇವುಗಳಲ್ಲಿ ಯಾವುದೂ ಇಲ್ಲ ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ. ಸೊ ಗೊತ್ತಿರುವಾಗ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಏನಾಗಿರ್ತದೆ ಕೇಳಿದಾಗ ಈ ಪ್ರೇಯರ್, ಪಿಟಿಷನ್ ಮತ್ತು ಪೇಷನ್ಸ್ ಅಂತ ಏನಪ್ಪ ಅಂದ್ರೆ ಇದು ಏನಾಗಿರ್ತದ ನೇರವಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರ್ತದೆ. ಸೊ ಗೊತ್ತಿರಬೇಕು. ಇಲ್ಲಿ ಸ್ವಲ್ಪ ನೋಡ್ರಿ ಮಂದಗಾಮಿಗಳು ಅಂತ ಬಂದಾಗ, ಓಕೆ ಇಲ್ಲಿ ಬೇಡ, ನೆಕ್ಸ್ಟ್ ಇದರಲ್ಲಿ ಬರ್ಬಿಡ್ತೀವಿ ನೋಡ್ರಿ. ಓಕೆ, ಇಲ್ಲಿ ಆನ್ಸರ್ ಏನಾಗಿರ್ತದ ಅಂತ ಕೇಳಿದಾಗ ಎರಡನೇದಾಗಿರ್ತದೆ ಪ್ರೇಯರ್, ಪಿಟಿಷನ್ ಮತ್ತು ಪೇಷನ್ಸ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ ಮಂದಗಾಮಿಗಳು ಅಂತ ಬಂದಾಗ ಇವ್ರು ಏನಪ್ಪಾ ಅಂತ ಕೇಳಿದ್ರೆ ಇವರು ಅಂದ್ರೆ ಏನಪ್ಪ ಮಂದಗಾಮಿಗಳು ಅಂದ್ರೆ ತಮ್ಮ ಗುರಿಯ ಕಡೆಗೆ ನಿಧಾನವಾಗಿ, ಮಂದ ಅಂದ್ರೆ ನಿಧಾನವಾಗಿ ಚಲಿಸುವವರನ್ನು ಮಂದಗಾಮಿಗಳು ಅಂತ ಕರಿತೀವಿ. ಕ್ಲಿಯರ್. ಓಕೆ, ಇವನ್ನ ಇನ್ನೇನೇನು ಕರಿತಿದ್ರು ಅಂತ ಕೇಳಿದಾಗ ನಿಧಾನವಾದಿಗಳು ಅಂತ ಕೂಡ ಕರಿತಿದ್ರು, ನಿಧಾನವಾದಿಗಳು ಅಂತ ಕೂಡ ಕರಿತಿದ್ರು, ಸೌಮ್ಯವಾದಿಗಳು ಅಂತ ಕೂಡ ಕರಿತಿದ್ರು. ಇವೆಲ್ಲ ಗೊತ್ತಿರುವಾಗ ನಮ್ಗೆ ಯಾಕಂತ ಕೇಳಿದ್ರೆ ಹೆಂಗ್ ಕೇಳ್ತಾನೆ ಗೊತ್ತಾಗಲ್ಲ. ಸೌಮ್ಯವಾದಿಗಳು ಅಂತ ಕೂಡ ಕರಿತಿದ್ರು. ಸೊ ಇವರ ಶಾಂತಿ ದೂತರು ಅಂತ ಕೂಡ ಕರಿತಿದ್ರು. ಶಾಂತಿ ದೂತರು ಅಂತೇಳಿ ಶಾಂತಿಯಿಂದ ಏನ್ ಮಾಡ್ತಿದ್ರು, ಕೆಲಸಗಳನ್ನು ಮಾಡ್ತಿದ್ರು, ಶಾಂತಿ ದೂತರು ಅಂತ ಕೂಡ ಕರಿತಿದ್ರು. ಮತ್ತೆ ಇನ್ನೊಂದೇನಪ್ಪ ಚಹಾದ ಕೂಟ ಅಂತ ಕೂಡ ಕರಿತಿದ್ರು, ಚಹಾದ ಕೂಟರು ಅಂತ ಕೂಡ ಏನ್ ಮಾಡ್ತಿದ್ರು, ಇವನ್ನ ಕರಿತಿದ್ರು. ಕ್ಲಿಯರ್. ಇನ್ನು ರಾಜಕೀಯ ಭಿಕ್ಷುಕರು ಅಂತ ಕೂಡ ಕರಿತಿದ್ರು ಇವನ್ನ. ಸೊ ರಾಜಕೀಯ ಭಿಕ್ಷುಕರು, ರಾಜಕೀಯಲ್ಲಿ ಇದ್ರು ಆದ್ರೆ ಭಿಕ್ಷೆ ಬೇಡ್ತಿದ್ರು ಅಂತಕ್ಕಂಥದ್ದು. ರಾಜಕೀಯ ಭಿಕ್ಷುಕರು ಅಂತ ಕೂಡ ಏನ್ ಮಾಡ್ತಿದ್ರು, ಕರಿತಿದ್ರು. ನೋಡಿ ಇಷ್ಟೆಲ್ಲ ಕರಿತಿದ್ರು. ಮತ್ತೆ ಇನ್ನೊಂದು ಕರಿತಿದ್ರು ಇವನ್ನ ಏನಪ್ಪ ಅಂತಂದ್ರೆ ಆಂಗ್ಲರ ಚೇಲರು ಅಂತ ಕೂಡ ಏನ್ ಮಾಡ್ತಿದ್ರು, ಕರಿತಿದ್ರು. ಎಲ್ಲ ಇವ್ರದೇ ನೋಡಿದ್ರು. ಮತ್ತೆ ನೆನಪಿರ್ಬೇಕು ನಿಮ್ಗೆಲ್ಲ. ರೆಡಾ. ಓಕೆ, ರಾಜಕೀಯ ಭಿಕ್ಷುಕರಾಗಿರ್ಬೋದು, ಆಂಗ್ಲ ಚೇಲರಾಗಿರ್ಬೋದು, ಎಲ್ಲ ಮಂದಗಾಮಿಗಳು ಅಂತ ಹೇಳಿ ಇವನ್ನ ಕರೆಸಿದ್ರು. ಓಕೆ, ಯಾರ್ಯಾರು ಇದ್ರಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು, ಎಲ್ಲ ಹೆಸರು ಕೂಡ ಬೇಕು. ಯಾಕಂದ್ರೆ ಯಾವಾಗ ಏನ್ ಕೇಳ್ತಾನೆ ಗೊತ್ತಾಗಲ್ಲ. ದಾದಾಬಾಯಿ ನವರೋಜಿ ಅಂತೇಳಿ ಫಸ್ಟ್ ಒನ್ ದಾದಾಬಾಯಿ ನವರೋಜಿ. ಸೊ ಎರಡು ಏನಪ್ಪ ಅಂದ್ರೆ ಜಿ ಕೆ ಗೋಖಲೆ ಆಗಿರ್ಬೋದು. ಓಕೆ, ಮೂರನೇದು ಮದನ್ ಮೋಹನ್ ಮಾಳವೀಯ ಆಗಿರ್ಬೋದು. ಮದನ್ ಮೋಹನ್ ಮಾಳವೀಯ ಆಗಿರ್ಬೋದು. ಓಕೆ, ಸೊ ನಾಲ್ಕನೇದು ಬಂದ್ಬಿಟ್ಟು ಎಂ ಜಿ ರಾನಡೆ ಆಗಿರ್ಬೋದು. ಓಕೆ, ಐದನೇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬದ್ರುದ್ದೀನ್ ತಯ್ಯಬ್ಜಿ ಅಂತ ಕರಿತಾರೆ ಇವನೇ. ಮತ್ತು ತ್ಯಾಬ್ಜಿ ಅಲ್ಲ, ಗೊತ್ತಿರಬೇಕು, ಬದ್ರುದ್ದೀನ್ ತಯ್ಯಬ್ಜಿ ಅಂತ ಕರಿತಾರೆ. ಸೊ ಆರನೇ ವ್ಯಕ್ತಿ ಯಾರಪ್ಪ ಅಂತ KT ತೆಲಂಗಾಣ ಅಂತೇಳಿ ಇವೆಲ್ಲ ಮಂದಗಾಮಿಗಳು ಬರ್ಕೋಬೇಕು. ಓಕೆನಾ. ಇವಳೆ ಸಿ ಶಂಕರನಾರಾಯಣ. ಸೊ ಎಂಟನೇದು ಸೌದತ್ತ ಅಂತ ಬರ್ತಾರೆ. ಓಕೆನಾ. ಯಾರು ಅಂತ ಕೇಳಿದ್ರೆ ಸವದತ್ತ ಅಂತ ಬರ್ತಾರೆ. ಸೊ ಎಂಟು ಐತಾ. ಓಕೆ, 9 ಅಂತ ಬಂದಾಗ SN ಬ್ಯಾನರ್ಜಿ ಅವ್ರದ್ದು ಬರ್ಕೋರಿ. ಸುರೇಂದ್ರನಾಥ್ ಬ್ಯಾನರ್ಜಿ. ಕರೆಕ್ಟಾ. SN ಬ್ಯಾನರ್ಜಿ ಅಂತ ಬರ್ತಾರೆ. ನೆಕ್ಸ್ಟ್ ಬಂದ್ರೆ ಸುಪ್ರು ಅಂತ ಬರ್ತಾನೆ ವ್ಯಕ್ತಿ. ಸುಪ್ರು ಅಂತ ಬರ್ತಾರ. ಸೊ 11 ಇನ್ನೊಬ್ರು ಬರ್ತಾರಪ್ಪ, ಆನಂದ್ ಮೋಹನ್ ದಾಸ್ ಅಂತ. ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಮಂದಗಾಮಿಗಳು. ಇನ್ನೊಂದಿಷ್ಟು ಇದಾವ, ಅರವಿಂದ್ ಘೋಷ್ ಆಗ್ಬೋದು, ಅವ್ರಿಗೆ ಬಂದಿರ್ತಾರೆ. ಸೊ ಮುಂದಿನಪ್ಪ ಅಂತಂದ್ರೆ ಹಂಗೆ ಬಂದಾಗ ನೋಡ್ಕೊತೋಗೋಣ. ರೈಟ್. ಇಷ್ಟೊಂದು ಗೊತ್ತಿರ್ಬೇಕು ಕಂಪಲ್ಸರಿ. ನಮ್ಗೆ ಮಂದಗಾಮಿಗಳು ಅಂತ ಬಂದಾಗ ಒಂದು 10 ರಿಂದ 11 ಜನ ಬಗ್ಗೆ ಗೊತ್ತಿರಬೇಕು. ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಇಷ್ಟೇ ಅಂದ್ರೆ ಗೊತ್ತಾಗಲ್ಲ. ಕ್ಲಿಯರ್. ಎಲ್ಲ ಗೊತ್ತಿರಬೇಕು. ಸೊ ಸ್ವಲ್ಪ ಇವ್ರದ್ದು ಏನಪ್ಪ ಅಂದ್ರೆ ಇವ್ರು ಇರ್ತಕ್ಕಂಥ ಒಂದು ಚಳವಳಿ ನೋಡೋಣ ಹೆಂಗೈತಿ ಅಂತಕ್ಕಂಥದ್ದು ನೋಡಲಿ. ಓಕೆ, ಇವ್ರೇನಪ್ಪಾ ಅಂತಂದ್ರೆ ತಮ್ಮ ಬೇಡಿಕೆಗಳನ್ನು
ತಮ್ಮ ಬೇಡಿಕೆಗಳನ್ನು ಹೆಂಗ್ ಮಾಡ್ತಿದ್ರು ಅಂತ ಕೇಳಿದ್ರೆ ಮನವಿಯ ಮೂಲಕ. ಎದ್ರ ಮೂಲಕ ಅಂತ ಕೇಳಿದ್ರೆ ಮನವಿಯ ಮೂಲಕ ಅಂತ ಬರ್ತದೆ. ಮನವಿಯ ಮೂಲಕ ಏನ್ ಮಾಡ್ತಿದ್ರು, ಈಡೇರಿಸ್ಕೊಳ್ತಿದ್ರು. ಓಕೆನಾ, ಮನವಿಯ ಮೂಲಕ ಮಾಡ್ತಾರೆ, ಈಡೇರಿಸ್ಕೊಳ್ತಿದ್ರು ಒಂದು. ಮತ್ತು ಶಾಂತಿ ಮತ್ತು ರಕ್ತರಹಿತ, ಇದು ಎದಕ್ಕೆ ಬರ್ತಾ ಇದೀನಿ ಅಂತ ಕೇಳಿದ್ರೆ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಕೊಟೇಶನ್ ಅಲ್ಲಿ ಕೊಟ್ಟಂದ್ರೆ ಬರ್ಬೇಕು ನಿಮ್ಗೆ. ಶಾಂತಿ ಮತ್ತು ರಕ್ತರಹಿತ ಚಳುವಳಿ ಆಗಿತ್ತು, ರಕ್ತರಹಿತ ಕ್ರಾಂತಿ ಇರುವುದು. ನೋಡ್ರಿ ಹೆಂಗದ ಅಂತಿದ್ರೆ ಶಾಂತಿ ಮತ್ತು ರಕ್ತರಹಿತ ಕ್ರಾಂತಿ ಇರುವುದು. ಕ್ಲಿಯರಾ? ಇನ್ನು ಏನಪ್ಪ ಅಂದ್ರೆ ಭಾಷಣದ ರೀತಿಯಲ್ಲಿ ಏನಪ್ಪಾ ಅಂತ ಕೇಳ್ತದಾಗ, ಭಾಷಣದ ರೀತಿಯಲ್ಲಿ ಬ್ರಿಟಿಷರಿಗೆ ಏನ್ ಮಾಡ್ತಿದ್ರು, ಬ್ರಿಟಿಷರಿಗೆ ಅರ್ಜಿ ಸಲ್ಲಿಸುತ್ತಿದ್ದರು. ಸೊ ಇದು ಗೊತ್ತಿರ್ಬೇಕು, ಯಾಕಂದ್ರೆ ಒಂದ್ಸಲ ಸಲ್ಲಿಸುತ್ತಿದ್ದರು. ಇದನ್ನೆಲ್ಲ ಕೊಟ್ಟು ಏನ್ ಮಾಡ್ತಾರೆ, ಒಂದ್ಸಲ ತೀವ್ರಗಾಮಿಗಳು ಹಾಕ್ಬಿಡ್ತಾರೆ ನಾವು, ಅದಕ್ಕೆ ಗೊತ್ತಿರ್ಬೇಕು ಇವೆಲ್ಲ. ಓಕೆನಾ? ಪತ್ರಿಕೆಗಳ ಮೂಲಕ, ಲೇಖನಗಳ ಮೂಲಕ ಏನ್ ಮಾಡ್ತಿದ್ರು ಅಂತ ಕೇಳ್ತದಾಗ ಮನವಿಯನ್ನು ಸಲ್ಲಿಸಿದ್ರು, ಲೇಖನಗಳ ಮೂಲಕ ಆಗಿರ್ಬೋದು. ಮತ್ತು ಇಲ್ಲಿ ಒಂದು ಗೋಪಾಲಕೃಷ್ಣ ಗೋಖಲೆ ಅವರು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳ್ತದಾಗ ಗೊತ್ತಿರುವಾಗ ನಮ್ಗೆ ಏನಪ್ಪಾ ಅಂತ ಕೇಳಿದ್ರೆ, ಜಿ ಕೆ ಗೋಖಲೆ ಅವರು ನಾವು ತಾಳ್ಮೆಯಿಂದ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ತಾಳ್ಮೆಯಿಂದ ಕೆಲಸ ಮಾಡಬೇಕು, ಮಂದಗಾಮಿಗಳು ಬುದ್ಧಿಜೀವಿಗಳಾಗಿದ್ರು, ಅದಕ್ಕೇನಪ್ಪ ಸಮಾಧಾನಕರವಾಗಿ ಚಳವಳಿ ಮಾಡ್ತಿದ್ರು. ಅವೆಲ್ಲ ತಾಳ್ಮೆಯಿಂದ ಕೆಲಸ ಮಾಡ್ಬೇಕು ಅಂತ ಹೇಳ್ತಿದ್ರು. ಓಕೆನಾ? ಈ ರೀತಿ ಹೇಳ್ತಿದ್ರು. ಓಕೆನಾ? ಹಾಗಾದ್ರೆ ಇದು ಇನ್ನೊಂದು ಗೊತ್ತಿರಲಿಪ್ಪ, ಇವರ ಒಂದು ಉದ್ದೇಶಗಳು ಏನಿದ್ವು ಅಂತ ಕೇಳ್ತದಾಗ ನೋಡ್ರಿ, ಬರ್ತೀನಿ ನೋಡ್ರಿ ಇದನ್ನ. ಇವರ ಒಂದು ಉದ್ದೇಶಗಳು ಅಂತ ಬಂದಾಗ ಏನಿದ್ದಪ್ಪ ಅಂತ ಕೇಳಿದ್ರೆ, ಉದ್ದೇಶಗಳು ನೋಡಿ ಒಂದೊಂದಾಗಿ ಬರ್ಕೋತೀವ್ರಿ. ಸೊ ಒಂದೇ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಏಕಕಾಲಕ್ಕೆ ಏನಾಗಬೇಕು, ಸಿವಿಲ್ ಪರೀಕ್ಷೆ ನಡಿಬೇಕು. ಸಿವಿಲ್ ಅಥವಾ ನಾಗರಿಕ ಪರೀಕ್ಷೆ ನಡಿಬೇಕು. ಇದು ಎದಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಪರೀಕ್ಷೆ ನಡೆಯಬೇಕು. ಇದು ಎದಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ನಿಮ್ಗೆ ಥಿಯರಿ ಕ್ಲಾಸಲ್ಲಿ ಕೊಡ್ತೀನಿ, ಕ್ಲಿಯರ್ ಆಗಿ ಕೊಡ್ತೀನಿ, ಅಲ್ಲಿ ಯಾವ್ದು ಬಿಡಲ್ಲ. ಬಟ್ ಇಲ್ಲಿ ಅಷ್ಟು ಹೇಳಕ್ಕಾಗಲ್ಲ. ಸೊ ಸಿವಿಲ್ ಅಥವಾ ICS ಪರೀಕ್ಷೆ, ICS ಪರೀಕ್ಷೆ ಕೊಡಬೇಕು. ಸೊ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ಭಾರತೀಯರಿಗೆ ಇವ್ರು ಪ್ರತಿಯೊಂದು ಏನ್ ಇರ್ತಾರಲ್ಲ ಉದ್ದೇಶಗಳು, ಈ ಉದ್ದೇಶದಿಂದ ಏನಪ್ಪ ಎಕ್ಸ್ಪ್ಲನೇಷನ್ ಭಾಳ ಐತಿ. ಸೊ ಅದು ಅಲ್ಲಿ ಕೊಟ್ಟಿರ್ತೀನಿ ನಾವು, ಇಲ್ಲಿ ನೋಡೋಣ, ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಕೊ ತಗೋಣ. ಓಕೆನಾ? ಭಾರತೀಯರಿಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಭಾರತೀಯರಿಗೆ ಉನ್ನತ ಶಿಕ್ಷಣ ನೀಡಬೇಕು. ಭಾರತೀಯರಿಗೆ ಉನ್ನತ ಶಿಕ್ಷಣ ನೀಡಬೇಕು ಅಂತ ಬರ್ತದ. ಸೊ ಮೂರನೇದು, ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಬೇರ್ಪಡಿಸುವುದು. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಅಂತ ಬರ್ತದೆ. ಕಾರ್ಯಾಂಗದ ನ್ಯಾಯಾಂಗವನ್ನು ಬೇರ್ಪಡಿಸುವುದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಭಾರತದ ವಕೀಲರಿಗೆ ಬ್ರಿಟಿಷರ ಕೈದಿಗಳನ್ನು ವಿಚಾರಣೆ ಮಾಡಲು ಅನುಮತಿ ನೀಡಬೇಕು. ರೈಟಾ? ಇನ್ನು ಭಾರತೀಯರಿಗೆ ತಾಂತ್ರಿಕ ಶಿಕ್ಷಣದಲ್ಲಿ ಉನ್ನತ ಸ್ಥಾನ ನೀಡಬೇಕು ಅಂತ ಅಂತದ್ದು ಇನ್ನೊಂದು. ಯಾವ್ದು ಕೇಳಿದ್ರೆ, ಭಾರತೀಯರಿಗೆ ತಾಂತ್ರಿಕ ಮತ್ತು ಉನ್ನತ ಸ್ಥಾನದಲ್ಲಿ. ಸೊ ಭಾರತೀಯರಿಗೆ ತಾಂತ್ರಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ಅನುಮತಿ ನೀಡಬೇಕು. ಉನ್ನತ ಶಿಕ್ಷಣದಲ್ಲಿ ಅನುಮತಿ ಇವೆಲ್ಲ ಗೊತ್ತಿರಬೇಕು. ಯಾಕೆ ತಾಂತ್ರಿಕತೆ ಅಂತ ಬಂದಾಗ, ಬ್ರಿಟಿಷರು ಯಾವತ್ತು ಕೂಡ ಭಾರತೀಯರಿಗೆ ಏನ್ ಗೊತ್ತಾಗಬಾರ್ದು, ತಾಂತ್ರಿಕತೆ ಗೊತ್ತಾಗಬಾರ್ದು ಅಂತ ನೋಡ್ಕೊಳ್ತಿದ್ರು ಯಾವತ್ತು ಕೂಡ ಅವರು. ಓಕೆ. ಇನ್ನೊಂದು, ಭಾರತೀಯ ಸೈನಿಕರಿಗೆ ಬ್ರಿಟಿಷರ ಸೈನಿಕರಿಗಿಂತ ಏನಿರ್ಬೇಕು, ಬ್ರಿಟಿಷರ ಸೈನಿಕರಷ್ಟೇ ವೇತನ ಇರಬೇಕು ಅಂತ ಹೇಳ್ತಾರೆ. ಅಷ್ಟೇ ಏನಿರಬೇಕು, ವೇತನ ಇರಬೇಕು. ಮತ್ತು ಇಂಡಿಯನ್ ಕೌನ್ಸಿಲ್ ಕಾಯ್ದೆ ರದ್ದಾಗಬೇಕು. ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಏನಾಗಬೇಕು ಅಂತ ಕೇಳಿದ್ರೆ, ಕೌನ್ಸಿಲ್ ಕಾಯ್ದೆ ರದ್ದಾಗಬೇಕು ಅಂತಂಥದ್ದು. ಇದೊಂದು ಕೂಡ ಆಯ್ತು. ಮತ್ತು ನೀರಾವರಿ ಯೋಜನೆ ಆಗಬೇಕು. ಈ ರೀತಿ ಹಲವಾರು ಏನು ಮಾಡ್ತಾರೆ ಅಂತ ಕೇಳಿದಾಗ, ಇಷ್ಟು ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮ್ಗೆ. ಈ ರೀತಿ ಹಲವಾರು ಏನು ಮಾಡ್ತಾರೆ, ನಾವು ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಆದ್ರೆ ಅದು ಕೂಡ ಏನಪ್ಪ ಅಂತ ಕೇಳ್ತದಾಗ, ಈ ಮಂದಗಾಮಿಗಳು ಏನ್ ಮಾಡ್ತಾರೆ, ವಿಫಲತೆಯನ್ನು ಕಾಣ್ತಾರೆ. ಸೊ ವಿಫಲತೆ ಯಾಕೆ ಕಾಣ್ತಾರಪ್ಪ ಅಂತ ಕೇಳಿದಾಗ, ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವ್ರು ಮಾಡುವಂತ ಒಂದು ಚಳವಳಿ ಏನಾಗಿತ್ತು, ಬ್ರಿಟಿಷರಿಗೆ ಯಾವತ್ತು ಕೂಡ ಪ್ರಭಾವ ಬೀರ್ತಿರ್ಲಿಲ್ಲ. ಅದಕ್ಕಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಹಲವಾರು ಜನ ಬಿಪಿನ್ ಚಂದ್ರ ಪಾಲ್ ಆಗಿರ್ಬೋದು. ಸೊ ಈ ಬಿಪಿನ್ ಚಂದ್ರ ಪಾಲ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಬಿಪಿನ್ ಚಂದ್ರ ಪಾಲ್ ಅವರು ಇಲ್ಲಿ ಮಂದಗಾಮಿಗಳಿಗೆ ಒಂದು ಟೀಕೆಯನ್ನು ಮಾಡ್ತಾರೆ. ಏನ್ ಟೀಕೆ ಮಾಡ್ತಾರೆ ಅಂತ ಕೇಳಿದಾಗ, ಯಾರ ಜೊತೆಗೆ ಹೋರಾಟ ಮಾಡ್ತಿದ್ದೀವೋ ಅವ್ರು ನಮಗೆ ಶತ್ರುಗಳು ಅನ್ನೋದು ಗೊತ್ತಿರಬೇಕು ಅಂತ ಹೇಳ್ತಾರೆ ಅವರು.
ರೈಟಾ. ಓಕೆ, ಮಂದಗಾಮಿಗಳಿಗೆ ಏನಪ್ಪ ಟೀಕೆಗಳಾಗ್ತವ್ರೆ, ಅರೆಕಾಲಿಕ ಉದ್ಯೋಗಸ್ಥರು ಅಂತೇಳಿ ಟೀಕೆ ಆಗ್ತಾರೆ. ಅವ್ರಿಗೆ ಇದೊಂದು ಗೊತ್ತಿರಬೇಕು. ಮಂದಗಾಮಿಗಳಿಗೆ ಏನ್ ಕೇಳ್ತಾರೆ ಅಂತಂದ್ರೆ ಅರೆಕಾಲಿಕ ಉದ್ಯೋಗಸ್ಥರು. ಅರೆಕಾಲಿಕ ಉದ್ಯೋಗಸ್ಥರು ಅಂತೇಳಿ ಯಾಕೆ ಕರಿತಾರೆ? ಇದು ಮಂದಗಾಮಿಗಳಿಗೆ ಕರೀತಾರೆ ಎಲ್ಲರೂ ಕೂಡಿ, ಮಂದಗಾಮಿಗಳಿಗೆ. ಸೊ ಇವ್ರು ಯಾಕೆ ಫ್ಲಾಪ್ ಆದ್ರು, ಯಾಕೆ ಗಾಂಧೀಜಿಯವರು ಸಕ್ಸಸ್ ಆದ್ರು ಅನ್ನೋದಪ್ಪ ಥಿಯರಿಯಲ್ಲಿ ನಿಮ್ಮ ಕ್ಲಾಸಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತೀನಿ, ಯಾವುದು ಬಿಡಲ್ಲ. ಆಯ್ತಾ. ಅರವಿಂದ ಘೋಷ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇವರಿಗೆ ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರಬೇಕು. ಯಾರು ಅಂತ ಕೇಳಿದ್ರೆ ಅರವಿಂದ್ ಘೋಷ್ ಏನಿದ್ದಾರಲ್ಲ, ಈ ಅರವಿಂದ್ ಘೋಷ್ ಏನ್ ಹೇಳ್ತಾರೆ ಅಂತ ಇವರನ್ನ ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ. ಭಿಕ್ಷುಕರು ಅಂತೇಳಿ ಕರೀತಾರೆ. ರಾಜಕೀಯ ಭಿಕ್ಷುಕರನ್ನ ಯಾರು ಅರವಿಂದ್ ಘೋಷ್ ಅವರು ಏನ್ ಮಾಡ್ತಾರೆ, ಇವ್ರ ಮಂದಗಾಮಿಗಳನ್ನ ಕರೀತಾರೆ. ಈ ರೀತಿ ಏನಪ್ಪ ಅಂದ್ರೆ ಇವ್ರು ವಿಫಲತೆಯನ್ನು ಆಗ್ತಾರೆ ಅಂತದ್ದು. ಸೊ ಇನ್ನೊಂದು ಗೊತ್ತಿರಬೇಕು, ಈ ಮಂದಗಾಮಿಗಳು ಅಂತ ಬಂದಾಗ ಸ್ವಲ್ಪ ಗೊತ್ತಿರಲಿ. ದಾದಾಬಾಯಿ ನವರೋಜಿ ಅಂತ ಬರ್ತಾರಲ್ಲ, ಈ ದಾದಾಬಾಯಿ ನವರೋಜಿ ಬಗ್ಗೆ ಕೂಡ ಏನಪ್ಪ ಹಿಂದಿನ ಕ್ಲಾಸಲ್ಲಿ ಕೂಡ ಅದಷ್ಟು ಹೇಳಿದೀನಿ. ಸೊ ಸ್ವಲ್ಪ ಗೊತ್ತಿರ್ಬೇಕು. ಇವನ್ನ ಪಾರ್ಸಿ ವ್ಯಕ್ತಿ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ ಅಂತ. ಇವ್ರು 3 ಅಧಿವೇಶನಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 3 ಅಧಿವೇಶನಗಳಲ್ಲಿ ಏನ್ ಮಾಡ್ತಾರೆ, ಭಾಗವನ್ನು ವಹಿಸ್ತಾರೆ. ಇವ್ರ ಬಗ್ಗೆ ಹಿಂದಿನ ಕ್ಲಾಸ್ ನಾನು ಸಂಪೂರ್ಣವಾಗಿ ಇವ್ರ ಬಗ್ಗೆ ಹೇಳಿ ನಾನು ಆಲ್ರೆಡಿ. ರೈಟಾ. ಇಲ್ಲಿ ಸ್ವಲ್ಪ ನೋಡ್ರಿ, ಜಿ.ಕೆ. ಗೋಖಲೆ ಅಂತ ಬರ್ತಾರೆ ನೋಡಿ. ಜಿ.ಕೆ. ಗೋಖಲೆ ಅಂತ ವ್ಯಕ್ತಿ, ಜಿ.ಕೆ. ಗೋಖಲೆ. ರೈಟ್. ಈ ಜಿ.ಕೆ. ಗೋಖಲೆ ಅಂತ ಬಂದಾಗ ಇವ್ರನ್ನ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕೂಡ ಕರಿತೀವಿ. ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕೂಡ ಕರಿತೀವಿ. ಯಾರಿಗೆ? ಜಿ.ಕೆ. ಗೋಖಲೆ ಅವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಮಾಡ್ತೀವಿ, ಕರಿತೀವಿ ಇವರನ್ನ. ಸೊ ಇವರನ್ನ ಏನಪ್ಪ ಅಂದ್ರೆ ಭಾರತದ ಶಿರೋಮಣಿ ಅಂತ ಕೂಡ ಕರಿತೀವಿ. ಭಾರತದ ಶಿರೋಮಣಿ ಅಂತ ಕೂಡ ಮಾಡ್ತೀವಿ, ಇವರನ್ನ ಕರಿತೀವಿ. ಸೊ ಇದ್ರ ಬಗ್ಗೆ ಇವ್ರ ಬಗ್ಗೆ ಕೂಡ ಹಿಂದಿ ಇರ್ತಕ್ಕಂಥ ಕ್ಲಾಸಲ್ಲಿ ಏನಪ್ಪ ಒಂದು ಕ್ವಶನ್ ಬಂದಾಗ ಅಲ್ಲಿ ಡೀಟೇಲ್ ಆಗಿ ಇವ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಬಿಟ್ಟಿದ್ದೀನಿ. ಅದು ಹಿಂದಿನ ಕ್ಲಾಸಲ್ಲಿ ನೋಡ್ಕೊತ ಬಂದ್ರೆ ಅಲ್ಲಿ ಏನಪ್ಪ ಮಾಹಿತಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತದೆ. ಓಕೆ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಅದ ನೋಡ್ರಿ, ಎಸ್.ಎನ್. ಬ್ಯಾನರ್ಜಿ ಎಂಬ ವ್ಯಕ್ತಿ ಅದ ನೋಡ್ರಿ. ಎಸ್.ಎನ್. ಬ್ಯಾನರ್ಜಿ ಇವ್ರ ಬಗ್ಗೆ ನಾನು ಹಿಂದೆ ಹೇಳಿಲ್ಲ. ಸೊ ಸ್ವಲ್ಪ ನೋಡ್ರಿ ಹೇಳ್ತೀನಿ ಇವ್ರ ಬಗ್ಗೆ. ಎಸ್.ಎನ್. ಬ್ಯಾನರ್ಜಿ ಅಂತ ಬಂದಾಗ ಭಾರತೀಯ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಅಂತ ಕರಿತಾರೆ ಇವ್ರನ್ನ. ಏನ್ ಕರಿತಾರೆ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಅಂತ ಕರಿತಾರೆ ಇವ್ರನ್ನ. ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಅಂತ ಕರಿತೀವಿ. ಇಲ್ಲಿ ಇರ್ತಕ್ಕಂಥ ಎಸ್.ಎನ್. ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಕರಿತೀವಿ ಇವ್ರನ್ನ. ಓಕೆನಾ. ಇನ್ನ ICS ಪರೀಕ್ಷೆ ಪಾಸ್ ಆಗಿರತಕ್ಕಂಥ ICS ಪರೀಕ್ಷೆ ಪಾಸಾದ ಎರಡನೇ ವ್ಯಕ್ತಿಯಾಗಿದ್ದಾರೆ ಇವರು. ಸೊ ಮೊದಲನೇ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಮೊದಲನೇ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಸತ್ಯೇಂದ್ರನಾಥ್ ಟ್ಯಾಗೂರ್ ನೋಡ್ರಿ. ಸತ್ಯೇಂದ್ರನಾಥ್ ಟ್ಯಾಗೂರ್ ಏನಪ್ಪ ಅಂದ್ರೆ ಫಸ್ಟ್. ಸೊ ಸೆಕೆಂಡ್ ಒನ್ ಯಾರಪ್ಪ ಅಂದ್ರೆ ಇವ್ರು. ಮತ್ತೆ ಎಸ್.ಸಿ. ಬೋಸ್, ಸುಭಾಷ್ ಚಂದ್ರ ಬೋಸ್ ಕೂಡ ICS ಇದ್ರು. 6ನೇ ರ್ಯಾಂಕ್ ಬಂದಿದ್ರು. ಅವ್ರು ಕೂಡ ಬಿಟ್ಟು ಬಂದಿರಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಚಳವಳಿಯಲ್ಲಿ ಭಾಗವಹಿಸಿದ್ರು. ಓಕೆನಾ. ಇಲ್ಲಿ ಏನಾಗಿರ್ತದೆ ಗೊತ್ತಾ, ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಬರ್ಕೋದು. ಇಲ್ಲಿ ಲಾರ್ಡ್ ಲಿಟ್ಟನ್ ಅಂತ ಒಬ್ಬ ಗವರ್ನರ್ ಜನರಲ್ ಇರ್ತಾನ. ಈ ಲಾರ್ಡ್ ಲಿಟ್ಟನ್ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಲಾರ್ಡ್ ಲಿಟ್ಟನ್ ICS ಪರೀಕ್ಷೆಯ ಒಂದು ಅವಧಿ ಏನಿರ್ತದೆ, ವಯೋಮಿತಿ ಇಟ್ಟಿರ್ತದೆ 19ರಿಂದ 19. ICS ಪರೀಕ್ಷೆ 19 ಇರ್ತದೆ ರೀ. ಇವ ಏನ್ ಮಾಡ್ತಾನೆ 19 ಇಟ್ಟಿರ್ತಾನೆ. ಸೊ 19 ಯಾಕೆ ಇಡ್ತಾನೆ ಅನ್ನೋದ್ರ ಬಗ್ಗೆ ಇವಾಗ ನಿಮ್ಗೆ ನೆಕ್ಸ್ಟ್ ಥಿಯರಿಯಲ್ಲಿ ಹೇಳಿರ್ತೀನಿ. ಈ 19 ಇರ್ತಕ್ಕಂಥದ್ದು ಎಸ್.ಎನ್. ಬ್ಯಾನರ್ಜಿ ಅವ್ರು ಏನ್ ಮಾಡ್ತಾರ ಅಂತ ಕೇಳ್ತದಾಗ ಇದಕ್ಕ 21 ಅಂತ ಮಾಡ್ತಾರೆ. 21ಕ್ಕೆ ಏನ್ ಮಾಡ್ತಾರೆ ಇವರು ಏರಿಸಿದರು. ಯಾರು ಏರಿಸಿದರು ಅಂತ ಕೇಳಿದ್ರೆ ಎಸ್.ಎನ್. ಬ್ಯಾನರ್ಜಿ ಏರಿಸಿದ್ರು. ಇದು ಗೊತ್ತಿರಬೇಕು. ಸೊ ಎಸ್.ಎನ್. ಬ್ಯಾನರ್ಜಿ ಅವರ ಪತ್ರಿಕೆ ಯಾವ್ದಪ್ಪ ಅಂತ ಕೇಳಿದಾಗ, ಪತ್ರಿಕೆ ಎಸ್.ಎನ್. ಬ್ಯಾನರ್ಜಿ ಒಂದು ಪತ್ರಿಕೆ ಯಾವ್ದು ಅಂತ ಕೇಳಿದ್ರೆ ದ ಬೆಂಗಾಲಿ ಅಂತ ಇರ್ತದೆ. ಯಾವುದು? ದ ಬೆಂಗಾಲಿ ಅಂತ ಇವ್ರದ್ದು ಒಂದು ಎಂತ ಪತ್ರಿಕೆ ಇತ್ತು ಅಂತ ಕೂಡ ಗೊತ್ತಿರಬೇಕು. ಇನ್ನೊಂದು ಗೊತ್ತಿರಬೇಕು, 1876ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ್ರು. ಏನಪ್ಪಾ ಅಂತ ಕೇಳಿದ್ರೆ ಇಂಡಿಯನ್ ಅಸೋಸಿಯೇಷನ್ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಎಲ್ಲಿಪ್ಪ ಅಂತ ಕೇಳಿದಾಗ ಇವ್ರು ಕಲ್ಕತ್ತಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಗೊತ್ತಿರಬೇಕು. 1884ರಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದಾಗ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಸ್ಟಾರ್ಟ್ ಮಾಡಿದ್ರು. ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾರೆ. 1884ರಲ್ಲಿ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಗೊತ್ತಿರಬೇಕು ಇದನ್ನು ಕೂಡ. ಈ ರೀತಿ ಏನಪ್ಪ ಅಂತ ಎಸ್.ಎನ್. ಬ್ಯಾನರ್ಜಿ ಕೂಡ ಈ ಮಾಹಿತಿ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಹಲವಾರು ಏನಪ್ಪ ಮುಂದೆ ಬರ್ತಕ್ಕಂಥ ಎಸ್.ಎನ್. ಬ್ಯಾನರ್ಜಿ ಮಾಹಿತಿಗಳು ಬಂದಾಗ ಹಂಗೆ ಹೇಳ್ತಾ ಇರ್ತೀನಿ. ಓಕೆ, ಇದನ್ನು ಕೂಡ ಇಷ್ಟು ಸ್ವಲ್ಪ ಇವ್ರ ಬಗ್ಗೆ ನೆನಪಬೇಕು. ಬಹಳ ಇಂಪಾರ್ಟೆಂಟ್. 19ರಿಂದ 21ಕ್ಕೆ ಏನಪ್ಪ ಈ ವರ್ಷದ ಗೊತ್ತಿರಬೇಕು. ಇವ್ರ ಪತ್ರಿಕೆ ಬೆಂಗಾಲಿ ಅಂತ ಗೊತ್ತಿರಬೇಕು. ಕ್ಲಿಯರ್. ಓಕೆ, ಹಾಗಾದ್ರೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ರೈಟ್. ನೋಡ್ರಿ ಕ್ವಶನ್ ಏನಪ್ಪಾ ಅಂತ ಕೇಳಿದಾಗ ನೋಡ್ರಿ, ಜಲಿಯನ್ ವಾಲಾಬಾಗ್ನಲ್ಲಿ 1919ರಲ್ಲಿ ನಡೆದ ಹತ್ಯಾಕಾಂಡ ಯಾವ ಚಳುವಳಿಗೆ ಸಂಬಂಧಿಸಿದೆ ಅಂತ ಬರ್ತದೆ ಇಲ್ಲಿ. ಓಕೆನಾ. ಯಾವ ಚಳುವಳಿ ಅನ್ನೋದಕ್ಕಿಂತ ಏನಪ್ಪ ಅಂದ್ರೆ ಇಲ್ಲಿ ಯಾವ ಕಾಯ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಕಾಯ್ದೆಗೆ ಸಂಬಂಧಿಸಿದೆ ಅಂತ ಬರ್ತದೆ ಇಲ್ಲಿ. ಒಂದು ಯಾವ ಕಾಯ್ದೆಗೆ ಸಂಬಂಧಿಸಿದಂತೆ. ಸೊ ಯಾವ ಕಾಯ್ದೆಗೆ ಸಂಬಂಧಿಸಿದೆ ಅಂತ ಅದಂತೆ ನಡೆಯಿತು ಅಂತ ಬಂದಾಗ ನೋಡ್ರಿ, ಅಸೋಸಿಯೇಷನ್ ಕೊಟ್ಟಾಗ ಗೊತ್ತಿರಬೇಕು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಬಂದಾಗ ಇದು 1919ರಲ್ಲಿ ನಡೆದಿತ್ತು. ನಿಮ್ಗೆ ಗೊತ್ತಿರಬೇಕು ಇದು. ಕ್ಲಿಯರ್. ನೋಡ್ರಿ,
19 ನಡೆದು ಈ ಕಾಯ್ದೆನ ಇಲ್ಲಿ ಏನ್ ಕೊಟ್ಟಾಗ ಅಂತ ಕೇಳಿದ್ರೆ ನೋಡಿದ್ರೆ ಮಾಂಟೆಗೋ ಚೆಮ್ಸ್ಬರ್ಗ್ ಸುಧಾರಣೆ ಅಂತ ಕೊಟ್ಟಾಗ ಇದನ್ನು ಕೂಡ ಬಂದಿದ್ದು 19 ಗೊತ್ತಿರಬೇಕು ರೈಟಾ. ಇನ್ನ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಬಂದ್ರೆ ಇದು ನಡೆದು 1942 ಇದೆಲ್ಲ ನಿಮ್ಗೆ ಗೊತ್ತಿರತಕ್ಕಂಥದ್ದು. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಹಿಂದಿನ ಕ್ಲಾಸ್ ಡೀಟೇಲ್ ಆಗಿ ಮಾಡಿದ್ದೀನಿ, ಹೋಗಲಿ ಕೇಳ್ಕೊರಿ. ಲಾಸ್ಟ್ ಹಿಂದೆ ಮಾಡಿರ್ತಕ್ಕಂಥ ಒಂದು ಲೆಸನ್ಸ್ಗಳಲ್ಲಿ. ಸೊ ಸೈಮನ್ ಕಮಿಷನ್ ಅಂತ ಬಂದ್ರೆ ಇದು 1927 ಬಂದಿರ್ತದೆ, ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಓಕೆ, ಸೊ ರೌಲತ್ ಕಾಯ್ದೆ ಅಂತ ಬಂದಾಗ ಇದು ಏನಪ್ಪ 1919 ನಡೆದು ಬಂದಿರತಕ್ಕಂಥದ್ದು. ಓಕೆ, ಇಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಇಲ್ಲಿ ಹೇಳ್ತೀನಿ ನೋಡಿದ್ರು ಸಂಪೂರ್ಣವಾಗಿ. ಈ ರೌಲತ್ ಕಾಯ್ದೆ ಏನಾಗಿತ್ತು ಅಂತ ಕೇಳಿದ್ರೆ ರೌಲತ್ ಕಾಯ್ದೆ ಬಂದಿದ್ದು 1919 ಗೊತ್ತಿರ್ಬೇಕು ನಿಮ್ಗೆ. 1919 ಯಾರ ಕಾಲದ ಬಂದಿರ್ತದೆ ಅಂತ ಕೇಳಿದ್ರೆ ಸಿಡ್ನಿ ರೌಲತ್ ಅಂತ ವ್ಯಕ್ತಿ ಇರ್ತಾನೆ. ಯಾವ ರೌಲತ್ ಅಂತ ಕೇಳಿದ್ರೆ ಸಿಡ್ನಿ ರೌಲತ್ ಅಂತ ವ್ಯಕ್ತಿ ಇರ್ತಾನೆ. ಕಿಡ್ನಿ ಅಲ್ಲ, ಮತ್ತೆ ಸಿಡ್ನಿ ರೌಲತ್ ಅಂತ ವ್ಯಕ್ತಿ ಇರ್ತಾನೆ. ಈತನ ಕಾಲದಲ್ಲಿ ಏನಾಗಿರ್ತದೆ ಕೇಳಿದ್ರೆ ಇದನ್ನ ಬಂದಿರ್ತದೆ. ಸೊ 1919 ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟು ಕೂಡ ಏಪ್ರಿಲ್ 13 ಇದನ್ನ ಬಂದಿರ್ತದೆ. ಎಷ್ಟು ಏಪ್ರಿಲ್ 13 ಇದನ್ನ ಬಂದಿರ್ತದೆ. ಸೊ ಸಿಡ್ನಿ ರೌಲತ್ ಅಂತ ವ್ಯಕ್ತಿಯಿಂದ ಹೆಸರಿನಿಂದ ಈತನ ನೇತೃತ್ವದಲ್ಲಿ 35 ಜನ ಸದಸ್ಯರು, ಎಷ್ಟು 35 ಜನ ಸದಸ್ಯರು ಬಂದಿರ್ತಾರೆ. 30 ಜನ ಬ್ರಿಟಿಷ್ ಸದಸ್ಯರು ಬಂದಿರ್ತಾರೆ. ಈ ಸಂಘವನ್ನು ಭಾರತಕ್ಕೆ ಬಂದಿತ್ತು. ಇದಕ್ಕೆ ಯಾವ ಸಂಘ ಅಂತ ಕರೆದ್ರು ಅಂತ ಕೇಳಿದಾಗ ಗೊತ್ತಿರಬೇಕು. ಇದಕ್ಕೆ ಯಾವ ಸಂಘ ಕರೆದ್ರು ಅಂತ ಕೇಳಿದಾಗ ರಾಜದ್ರೋಹ ಕಾಯ್ದೆ ಎಂದು ಕರೆದರು. ಇದಕ್ಕೆ ಏನ್ ಕರೆದ್ರು? ರಾಜದ್ರೋಹ ಕಾಯ್ದೆ ಅಂತ ಕರೆದರು. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಯಾವ್ದಕ್ಕ? ರೌಲತ್ ಕಾಯ್ದೆಗೆ ರಾಜದ್ರೋಹ ಕಾಯ್ದೆ ಎಂದು ಕರೆದರು. ಇನ್ನು ಕಪ್ಪು ಕಾಯ್ದೆ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ. ಇದಕ್ಕ ಯಾವ ಕಾಯ್ದೆ? ಕಪ್ಪು ಕಾಯ್ದೆ. ಸೊ ಕಪ್ಪು ಕಾಯ್ದೆ ಅಂತ ಕರೆದವ್ರು ಯಾರಪ್ಪ ಅಂತ ಕೇಳಿದ್ರೆ ಬ್ಲ್ಯಾಕ್ ಆಕ್ಟ್ ಅಂತ ಕರೆದವ್ರು ಯಾರಪ್ಪ ಅಂತ ಕೇಳಿದ್ರೆ ಗಾಂಧೀಜಿಯವರು ಕರೆದಿರ್ತಾರೆ. ಯಾರು? ಗಾಂಧೀಜಿಯವರು ಏನ್ ಮಾಡ್ತಾರ ಕಪ್ಪು ಕಾಯ್ದೆ ಅಂತೇಳಿ ವರ್ಣನೆ ಏನ್ ಮಾಡಿರ್ತಾರೆ, ವರ್ಣನೆ ಕರೆದಿರ್ತಾರ. ಅದು ಕಾಯ್ದೆ ಅಷ್ಟು ಒಳ್ಳೆದಿರಲ್ಲ. ಇದೇ ಕಾಯ್ದೆ ಮೂಲಕ ಏನ್ ಮಾಡ್ತಾರೆ, ಅವೆಲ್ಲ ಏನಪ್ಪ ತನ್ನ ಇರ್ತಕ್ಕಂಥ ಬಿರುದುಗಳನ್ನು ತ್ಯಾಜನೆ ಮಾಡ್ಬಿಟ್ಟಿರ್ತಾರ. ಕ್ಲಿಯರಾ? ಓಕೆ, ಈ ಕಾಯ್ದೆಯ ಉದ್ದೇಶಗಳು ಏನಿದ್ದು ಅಂತ ನೋಡ್ತಾ ಹೋದ್ರೆ ಸೊ ಇದರ ಒಂದಿಷ್ಟು ಉದ್ದೇಶಗಳು ಅಂತ ಇರ್ತಾವ್ರಿ. ಕಾಯ್ದೆಯ ಉದ್ದೇಶಗಳು ಯಾಕೆ ನಡೀತು ಅಂತ ಹೇಳ್ತಾ ಇದ್ದೀನಿ ನಾನು, ರೈಟಾ. ಉದ್ದೇಶಗಳು ಅಂತ ಬಂದಾಗ ಒಂದು ನೋಡಿದ್ರೆ ಏನು ಉದ್ದೇಶ ಇತ್ತು ಅಂತ ಕೇಳಿದಾಗ ರಾಷ್ಟ್ರೀಯ ಚಳುವಳಿಗಳನ್ನು ಹತ್ತಿಕ್ಕಬೇಕು. ಒಂದು ಯಾವುದು? ರಾಷ್ಟ್ರೀಯ ಚಳುವಳಿ ಹತ್ತಿಕ್ಕುವುದು ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಆಗುವ ಚಳುವಳಿಗಳನ್ನ ಹತ್ತುವುದು ಅಂತ ಹತ್ತಿಕ್ಕುವುದು, ಇದೊಂದು ಇದ್ದಿರ್ತದೆ. ರೈಟ್ ರೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಎರಡಕ್ಕಿಂತ ಹೆಚ್ಚು ಜನರು ಏನ್ ಮಾಡಬಾರ್ದು, ಎರಡಕ್ಕಿಂತ ಹೆಚ್ಚು ಜನರು ಗುಂಪಾಗಿ ತಿರುಗುವಂತಿಲ್ಲ. ಗುಂಪು ಗುಂಪಾಗಿ ತಿರುಗುವಂತಿಲ್ಲ ಅಂತ ಇದನ್ನು ಕೂಡ ಏನಾಗಿರ್ತದ, ಇದನ್ನು ಕೂಡ ಹೇಳಿರ್ತಾರೆ. ರೈಟ್ ರೀ. ಸೊ ಇನ್ನೊಂದೇನಪ್ಪಾ ಅಂತ ಕೇಳಿದಾಗ ಇನ್ನೊಂದೇನು ಹೇಳ್ತಾರೆ ಅಂತ ಕೇಳಿದಾಗ ಇವರು ಯಾವುದೇ ವ್ಯಕ್ತಿಯನ್ನ ಅನುಮಾನ ಬಂದರೆ ಆತನನ್ನು ಏನ್ ಮಾಡ್ಬೇಕು? ಬಂಧನಕ್ಕೆ ಹಾಕಬೇಕು. ಬಂಧನಕ್ಕೆ ತೆಗೆದುಕೊಳ್ಳೋದು ಅದೊಂದಾಗಿತ್ತು. ಆದ ಕಾರಣ ಇತ್ತು. ಓಕೆನಾ. ಇನ್ನು ರಾಜಕೀಯ ಚಟುವಟಿಕೆಗಳನ್ನು ನಿಷೇಧ ಮಾಡುವುದು. ಸೊ ರಾಜಕೀಯ ಚಟುವಟಿಕೆಗಳು ಭಾರತದಲ್ಲಿ ನಡೆದಿರತಕ್ಕಂಥ ಮಂದಗಾಮಿಗಳಾಗಿರ್ಬೋದು, ತೀವ್ರಗಾಮಿಗಳಾಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಚಟುವಟಿಕೆಗಳು ನಿಷೇಧ ಮಾಡುವುದು. ಅವೆಲ್ಲ ಕೂಡ ನೀತಿಗಳು ಏನ್ ಮಾಡೋದು? ನಿಷೇಧ ಮಾಡುವುದು. ರಾಜಕೀಯ ಚಟುವಟಿಕೆಗಳು ನಿಷೇಧ ಮಾಡೋದಾಗಿರ್ಬೋದು. ಮತ್ತೇನಪ್ಪಾ ಅಂತಂದ್ರೆ ಕ್ರಾಂತಿಕಾರಕ ಚಟುವಟಿಕೆಗಳನ್ನ ಪ್ರೇರೇಪಿಸುವ ಒಂದು ಕ್ರಮಗಳನ್ನ ನಿಷೇಧ ಮಾಡೋದಾಗಿರ್ಬೋದು. ಮತ್ತೇನಪ್ಪ ಈ ಕಾಯ್ದೆಯನ್ನ ವಿರೋಧಿಸಿ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಈ ಕಾಯ್ದೆಯನ್ನ ವಿರೋಧಿಸಿ ಗಾಂಧೀಜಿಯವರು ಪಂಜಾಬ್ಗೆ ಹೋಗ್ತಿರ್ತಾರೆ. ಪಂಜಾಬ್ಗೆ ಹೋಗಿರ್ತಾರೆ. ಯಾಕೆ ಇದು ಬಂದಿದ್ದು ಎಲ್ಲಿ? ಪಂಜಾಬಿಗೆ ಬಂದಿರ್ತದೆ. ಸೊ ಪಂಜಾಬ್ಗೆ ಹೋಗ್ಬೇಕಾದ್ರೆ ಗಾಂಧೀಜಿಯವರು ಏನ್ ಮಾಡ್ತಾರೆ? ತಡೆ ಹಿಡಿದರು. ಗಾಂಧೀಜಿಯವರು ಏನ್ ಮಾಡ್ತಾರ? ತಡೆ ಹಿಡಿದರು. ಓಕೆ, ಪಂಜಾಬಿ ತಡೆ ಹಿಡಿದ್ರು. ಅವಾಗ ಇವರು ಸಬರ್ಮತಿ ಆಶ್ರಮಕ್ಕೆ ಬಂದು ಪ್ರತಿಬಂಧ ಮಾಡಲಾಯ್ತು. ಯಾರ್ದು? ಗಾಂಧೀಜಿಯವ್ರದ್ದು. ಅದು ಥಿಯರಿ ಹೇಳ್ಬೇಕಂದ್ರೆ ನಮ್ಗೆ ಹೇಳ್ತೇನೆ ನಾನು, ರೈಟಾ. ಓಕೆ, ಇಲ್ಲಿ ಸೊ ಈ ರೌಲತ್ ಸತ್ಯಾಗ್ರಹವನ್ನ ಇವ್ರು ಏನ್ ಮಾಡ್ತಾರೆ ಅಂತ 1919ರಲ್ಲಿ ಸೊ 1919ರಲ್ಲಿ ಏಪ್ರಿಲ್ 16 ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 1919 ಏಪ್ರಿಲ್ 16 ರೌಲತ್ ಸತ್ಯಾಗ್ರಹ ಕಾಯ್ದೆಯನ್ನು ಆರಂಭ ಮಾಡ್ತಾರೆ. ರೌಲತ್ ಸತ್ಯಾಗ್ರಹವನ್ನು ಆರಂಭ ಮಾಡಿದವು. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ರೌಲತ್ ಸತ್ಯಾಗ್ರಹ ಯಾವಾಗ ಆರಂಭ ಮಾಡಿದ್ರು ಅಂತ ಕೇಳಿದಾಗ 1919 ಏಪ್ರಿಲ್ 16 ಮಾಡ್ತಾರೆ. ರೌಲತ್ ಸತ್ಯಾಗ್ರಹವನ್ನು ಎಲ್ಲಿ ಆರಂಭ ಮಾಡ್ತಾರ? ಸಾಬರ್ಮತಿಯಲ್ಲೇ ಆರಂಭ ಮಾಡ್ತಾರ. ಸೊ ಯಾಕಪ್ಪ ಅಂತ ಕೇಳಿದ್ರೆ ಇವರಿಗೆ ಪಂಜಾಬ್ಗೆ ಹೋಗಲಕ್ಕೆ ಏನ್ ಮಾಡ್ತಾರೆ? ತಡೆ ಹಿಡಿದಿರ್ತಾರ. ಅದಕ್ಕೆ ಸಾಬರ್ಮತಿಯಲ್ಲಿ ಮಾಡ್ತಾರೆ ಅವರು ಸತ್ಯಾಗ್ರಹವನ್ನು ಚಾಲು ಮಾಡ್ತಾರೆ. ರೈಟಾ. ಓಕೆ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪಂಜಾಬ್ನಲ್ಲಿ ಏನಪ್ಪ ಎಲ್ಲಾ ಒಂದು ತೀವ್ರಗೊಂಡಾಗ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪಂಜಾಬಿನಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಮಾಡ್ತಾರೆ 1919 ಏಪ್ರಿಲ್ 19 ಬಂಧಿಸಿದವು. ಅಲ್ಲಿ ಪಂಜಾಬ್ನಲ್ಲಿ ಇರ್ತಕ್ಕಂಥ ಪುಲ್ವಾಲಾ ಅಂತ ಒಂದು ಪ್ರದೇಶ ಇರ್ತಾರೆ. ಅಲ್ಲಿ ಏನಪ್ಪ 1919 ಏಪ್ರಿಲ್ 19 ಎಲ್ಲಾರು ಏನ್ ಮಾಡ್ತಾರ? ಒಂದ್ ಕಡೆಗೆ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಡಾಕ್ಟರ್ ಸತ್ಯಪಾಲ ಅಂತ ವ್ಯಕ್ತಿ ಇರ್ತಾರೆ. ಇಲ್ಲಿ ಬರ್ತೀವಿ ನೋಡ್ರಿ, ಡಾಕ್ಟರ್ ಸತ್ಯಪಾಲ ಮತ್ತೆ ಇನ್ನೊಬ್ಬ ಸೈಫುದ್ದೀನ್ ಕಿಚ್ಲು ಅಂತ ಇರ್ತಾರೆ.
ಇನ್ನೊಂದು ಸೈಫುದ್ದೀನ್ ಕಿಚ್ಲು ಅಂತ ಇರ್ತಾರೆ. ಸೊ ಇವರನ್ನ ಏನಪ್ಪಾ ದಂಗೆ ಇದ್ದಾಗ ಇವಾಗ ಬ್ರಿಟಿಷರ ಬಂಧನದಲ್ಲಿ ಇಟ್ಟರು. ಇವರನ್ನ ಬಂಧನದಲ್ಲಿ ಇಟ್ಟಿದ್ದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿಗಳನ್ನ ಬಂಧನದಿಂದ ಬಿಡಿಸಬೇಕು ಅಂತೇಳಿ ಏನ್ ಮಾಡ್ತಾರೆ ಎಲ್ಲ ಕೂಡ ಏನ್ ಮಾಡ್ತಾರೆ ಇಲ್ಲಿ ಯಾವ ಪಂಜಾಬಿನ ಅಮೃತ್ಸರ ಅಂತ ಐತಲ್ಲ, ಅಮೃತ್ಸರ ಅನ್ನೋದಪ್ಪ ಅಕ್ಬರನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ರೈಟಾ. ಈ ಪಂಜಾಬಿನ ಅಮೃತಸರದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅಮೃತಸರದಲ್ಲಿ ಬೈಸಾಖಿ ಹಬ್ಬ ದಿನ ಅಮೃತಸರದಲ್ಲಿ ಬೈಸಾಖಿ ಹಬ್ಬದ ದಿನ ಬೈಸಾಖಿ ಹಬ್ಬ ನಡೆದಿರ್ತದ. ಬೈಸಾಖಿ ಹಬ್ಬ ಅಂದ್ರೆ ಇದು ಏನಪ್ಪ ಪಂಜಾಬಿನ ಜನರ ಒಂದು ಹೊಸ ವರ್ಷ. ಇದು ಬೈಸಾಖಿ ಅಂದ್ರೆ ಅವರ ಪಂಜಾಬಿನ ಜನರ ಒಂದು ಹೊಸ ವರ್ಷ. ಈ ದಿನದಿಂದ ಏನ್ ಮಾಡ್ತಾರೆ ಎಲ್ಲಾರು ಒಂದಾಗ್ಬಿಡ್ತಾರೆ. ಯಾಕಂತ ಕೇಳಿದ್ರೆ ಈ ಸತ್ಯಪಾಲ ಮತ್ತು ಸೈಫುದ್ದೀನ್ ಕಿಚ್ಲುನ ಬಿಡಿಸ್ಬೇಕಂತ ಒಂದಾಗ್ತಾರೆ. ಅವಾಗ ಅಲ್ಲಿ ಆಲ್ರೆಡಿ ಏನ ಮಾಡಿರ್ತಾರ, ಮೊದಲು ಯಾರು ಕೂಡ ಹೊರಗಡೆ ಬರಬಾರ್ದು ಅಂತೇಳಿ ಬ್ರಿಟಿಷರು ಹೇಳಿರ್ತಾರ. ಆದ್ರೂ ಕೂಡ ಇವರೆಲ್ಲ ಒಂದಾಗಿದ್ರಿಂದಾಗಿ ಅಲ್ಲಿ ಬ್ರಿಟಿಷರು ಬಂದು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಈ ಜಲಿಯನ್ ವಾಲಾಬಾಗ್ ಎಂಬ ಪ್ರದೇಶದಲ್ಲಿ ಕೋಟೆಯಲ್ಲಿ ಒಂದು ಗೂಡಿದ್ರು. ಅವಾಗ ಇಲ್ಲಿ ಎಲ್ಲಾ ವ್ಯಕ್ತಿಗಳು ಬಂದು ಇಲ್ಲಿ 1919ರಲ್ಲಿ ಏನಾಗ್ತದೆ ಅಂತ ಒಂದು ಹತ್ಯಾಕಾಂಡ ನಡೆಬಿಡ್ತಾರೆ. ಅದೇ ಏಪ್ರಿಲ್ 13 ನಡೆದಿರ್ತಾರೆ. ಹತ್ಯಾಕಾಂಡ ಯಾವ್ದಪ್ಪ ಅಂತ ಕೇಳಿದಾಗ ಯಾವ್ದು ಅಂತ ಕೇಳಿದ್ರೆ ಬೈಸಾಖಿ ಹಬ್ಬದಿಂದ ಕೂಡಿರ್ತಾರೆ. ಅದೇ ಯಾವ್ದು ಅಂತ ಕೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕೇಳ್ತೀವ್ರಿ. ಯಾವುದು ಅಂತ ಕೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ವಾಲಾಬಾಗ್ ಹತ್ಯಾಕಾಂಡ ಇಲ್ಲಿ ಒಂದೇ ಬಂದು ಬಾಗಿಲು ಇರ್ತದ. ಹೊರಗಡೆ ಹೋಗಕ್ಕೆ ಜಾಗ ಇರಲ್ಲ, ಒಳಗಡೆ ಬರಕ್ಕೆ ಜಾಗ ಇರಲ್ಲ. ಅಲ್ಲಿ ಒಂದು ಬಾಗಿಲು ಇರ್ತದೆ, ಒಂದೇ ಬಾಗಿಲಿಂದ ಮಂದಿ ಹೋಗಕ್ಕಾಗಲ್ಲ. ಅಲ್ಲಿ ಸುಮಾರು ಜನ ಭಾಗಿಯಾಗಿರ್ತಾರೆ. ಅಲ್ಲಿ ಬಾವಿಯಲ್ಲಿ ಬಿದ್ದು ಸೈತಾರ, ಒಬ್ರ ಮೇಲೆ ಬಿದ್ದು ಸೈತಾರ. ಸುಮಾರು ಎಷ್ಟಪ್ಪ ಅಂತ ಗೊತ್ತಿರ್ಬೇಕು, 1650 ಗುಂಡುಗಳು ಬಿಡ್ತಿರ್ತಾವ. ಅಲ್ಲಿ 1650 ಗುಂಡುಗಳು ಏನಪ್ಪ ಅಂದ್ರೆ ಹಾರಿಸಿರ್ತಾರೆ. ಸೊ ಅಲ್ಲಿ ಏನಪ್ಪಾ ಅಂತ 379ಕ್ಕೂ ಹೆಚ್ಚು ಜನ ಏನಪ್ಪ ಅಂದ್ರೆ ಸಾವಿಗೀಡಾದರು. ಈ ಒಂದು ದಂಗೆಯಲ್ಲಿ ಸಾವಿಗೀಡಾದರು. ಮತ್ತು ಹಲವಾರು ಜನ ಏನಾಗ್ತಾರೆ ಅಲ್ಲಿ ಚಿಕಿತ್ಸೆ ಒಳಪಡ್ತಾರೆ. ಓಕೆನಾ. ಇಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆದಾಗ ಏನಪ್ಪ ಅಂದ್ರೆ ಇಲ್ಲಿ ಜನರಲ್ ಡಯರ್ ಏನಿರ್ತಾನಲ್ಲ, ಸೈನಿಕರೊಂದಿಗೆ ಏನ್ ಮಾಡ್ತಾನ ಇಲ್ಲಿ ಈ ಒಂದು ಇಲ್ಲಿ ಜನರಲ್ ಡಯರ್ ಏನಿರ್ತಾನಲ್ಲ, ಈ ಡಯರ್ ಏನ್ ಮಾಡ್ತಾನೆ ಕೇಳಿದ್ರೆ ಜನರಲ್ ಡಯರ್ ಏನ್ ಮಾಡ್ತಾನ ಅಂತ ಕೇಳಿದಾಗ ಈತನು ಜಲಿಯನ್ ವಾಲಾಬಾಗ್ ದುರಂತ ನಡೆದಾಗ ಜನರಲ್ ಡಯರ್ನು ತನ್ನ ಸೈನಿಕರೊಂದಿಗೆ ಏನ್ ಮಾಡ್ತಾನ ಅಂತ ಕೇಳಿದಾಗ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾನ ನೋಡ್ರಿ. ಸೈನಿಕರೊಂದಿಗೆ ಏನ್ ಮಾಡ್ತಾನ ರಾಜಬೀದಿಯಲ್ಲಿ ಏನ್ ಮಾಡ್ತಾನ ಮೆರವಣಿಗೆ ಏನ್ ಮಾಡ್ತಾನೆ. ಸೊ ಇದೇ ಸಂದರ್ಭದಲ್ಲಿ ಏನಪ್ಪ ಗಾಂಧೀಜಿ ಅವ್ರಿಗೆ ಏನ್ ಮಾಡ್ತಾರೆ ಸಿಟ್ಟಿಗೆ ಎದ್ಬಿಡ್ತಾರೆ. ಅವಾಗ ಅವರು ಮೆರವಣಿಗೆ ಮಾಡ್ಬಿಡ್ತಾನ. ಇದೇ ಸಂಘ ಗಾಂಧೀಜಿ ಅವರು ಅಸಹಕಾರ ಚಳವಳಿ ಮಾಡ್ಬೇಕು ಅಂತೇಳಿ ಮುಂದೆ ಬಂದಿರ್ತಾರೆ. ಕ್ಲಿಯರ್ ಆಯ್ತಾ. ಓಕೆ. ಇಲ್ಲಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಇದೇ ಸಂದರ್ಭದಲ್ಲಿ ಗಾಂಧೀಜಿ ಅವ್ರು ಏನ್ ಕರೀತಾರೆ ಅಂತ ಕೇಳಿದಕ್ಕ ಹಿಮಾಲಯನ್ ಬ್ಲೈಂಡರ್ ಅಂತ ಕರೀತಾರೆ. ಹಿಮಾಲಯನ್ ಬ್ಲೈಂಡರ್ ಅಂತ ಕೂಡ ಏನ್ ಮಾಡ್ತಾರೆ ಇದಕ್ಕ ಕರೀತಾರೆ. ಹಿಮಾಲಯನ್ ಬ್ಲೈಂಡರ್ ಅಂತ ಕೂಡ ಗಾಂಧೀಜಿ ಅವ್ರು ಕರೀತಾರೆ ಇದಕ್ಕ. ಓಕೆನಾ. ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ ಇದಕ್ಕ ಹಿಮಾಲಯನ್ ಬ್ಲೈಂಡರ್ ಅಂತ ಹೇಳಿ ಮಾಡ್ತಾರ, ಇಲ್ಲಿ ಕರೆಯುತ್ತಾರೆ ಅಂತ ಗೊತ್ತಿರ್ಬೇಕು. ಓಕೆನಾ. ಈ ದುರಂತದ ಬಗ್ಗೆ ಬರೆದ ಪತ್ರಿಕೆ ಯಾವ್ದಪ್ಪ ಅಂತ ಕೇಳಿದ್ರೆ ಮಾರ್ನಿಂಗ್ ಅಂತ ಪತ್ರಿಕೆ ಬರ್ತಾರೆ. ಈ ದುರಂತದ ಬಗ್ಗೆ ಬರೆದ ಪತ್ರಿಕೆ ಯಾವ್ದು ಅಂತ ಕೇಳಿದ್ರೆ ಮಾರ್ನಿಂಗ್. ದುರಂತ ಬಗ್ಗೆ ಪತ್ರಿಕೆ ಯಾವ್ದು ಅಂತ ಕೇಳಿದ್ರೆ ಮಾರ್ನಿಂಗ್ ಅಂತ ಬರ್ತದ. ಈ ದುರಂತ ನಂತರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಗಾಂಧೀಜಿ ಅವರು ತನ್ನಗೆ ಇರ್ತಕ್ಕಂಥ ಕೇಸರಿಯಿಂದ ಆಗಿರ್ಬೋದು, ಮತ್ತೆ ಇನ್ನೊಬ್ಬ ವ್ಯಕ್ತಿ ಇರ್ತಾರಲ್ಲ ಟ್ಯಾಗೂರಿಗೆ ಒಂದು ಬಿರುದು ಕೊಟ್ಟಿರ್ತಾರೆ. ಟ್ಯಾಗೂರ್ ಅವರಿಗೆ ಒಂದು ಬಿರುದು ಕೊಟ್ಟಿರ್ತಾರೆ ಬ್ರಿಟಿಷರು. ಯಾವ್ದು ಅಂತ ಕೇಳಿದ್ರೆ ನೈಟ್ಹುಡ್ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿರ್ತಾರೆ. ಈ ನೈಟ್ಹುಡ್ ಪ್ರಶಸ್ತಿ ಏನ್ ಮಾಡ್ತಾರೆ ತ್ಯಜಿಸಿ ಬಿಡ್ತಾರೆ. ಸೊ ಗಾಂಧೀಜಿ ಅವ್ರು ಏನ್ ಮಾಡ್ತಾರ ಕೇಸರ್-ಎ-ಹಿಂದ್ ಪ್ರಶಸ್ತಿಯನ್ನು ಕೂಡ ಏನ್ ಮಾಡ್ತಾರ ಕೇಸರ್-ಎ-ಹಿಂದ್ ಪ್ರಶಸ್ತಿ ಕೂಡ ಏನ್ ಮಾಡ್ತಾರೆ ಇವರು ತ್ಯಜಿಸಿ ಬಿಡ್ತಾರೆ. ಕೇಸರ್-ಎ-ಹಿಂದ್ ಪ್ರಶಸ್ತಿ ಕೂಡ ಏನ್ ಮಾಡ್ತಾರೆ ತ್ಯಜಿಸ್ತಾರೆ. ಇದೇ ಒಂದು ಇದರ ನಂತರ ಏನ್ ಮಾಡ್ತಾರ ಅಂತ ಕೇಳಿದಾಗ ಇದೇ ನಂತರ ಏನ್ ಮಾಡ್ತಾರ ಅಸಹಕಾರ ಚಳವಳಿಯನ್ನ ಕೈಗೆ ತಗೋತಾರೆ. 1920ರಲ್ಲಿ ಒಂದು ಅಂಟರಾಯ ಅಂತ ಬಂದಿರ್ತದ. ಅದು ನೋಡೋಣ ಮುಂದೆ ಬಂದ ಹೇಳ್ತೀನಿ ಅದ್ರ ಬಗ್ಗೆ. ಯಾಕಂದ್ರೆ ಇದೇನಪ್ಪ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು ಏನಪ್ಪ ಅಂದ್ರೆ ಈ ಕಾಯ್ದೆ ಮೂಲಕ, ಯಾವ ಕಾಯ್ದೆ ಮೂಲಕ ಅಂತ ಕೇಳಿದ್ರೆ ಈ ರೌಲತ್ ಕಾಯ್ದೆ ಮೂಲಕ ಏನಾಗಿರ್ತದೆ ಅಂತ ಕೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿರ್ತಾರೆ. ಎಲ್ಲಿ ನಡೆದಿರ್ತದೆ ಅಂತ ಕೇಳಿದ್ರೆ ಪಂಜಾಬಿನಲ್ಲಿ ನಡೆದಿರ್ತದೆ. ಸೊ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅಂತ ನಿಮ್ಗೆ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಸೈಮನ್ ಕಮಿಷನ್ ಅಂತ ನೋಡಿ ಸ್ವಲ್ಪ. ಓಕೆ. ಸೈಮನ್ ಕಮಿಷನ್ ಅಂತ ಇದೇನಪ್ಪ ಅಂದ್ರೆ ಸೈಮನ್ ಕಮಿಷನ್ 1927ರಲ್ಲಿ ಭಾರತಕ್ಕೆ ಬಂದಿರ್ತದೆ. ಇದರಲ್ಲಿ ಏನಪ್ಪ ಅಂದ್ರೆ ಅಷ್ಟು ಮಂದಿ ಏನಪ್ಪ ಬ್ರಿಟಿಷರು ಇದ್ದಿರ್ತಾರೆ. ಈ ಬ್ರಿಟಿಷರು ಇದ್ದಿರ್ತಾರೆ. ಇದು ಎದಕ್ಕೆ ಬಂದಿರ್ತದೆ ಅಂತ ಕೇಳ್ತಾ ಹೋದಾಗ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಏನಪ್ಪ ವಿಚಾರಣೆ ಮಾಡಕ ಮತ್ತು ರೌಲತ್ ಕಾಯ್ದೆ ಬಗ್ಗೆ ಕೂಡ ಏನಪ್ಪ ವಿಚಾರಣೆ ಮಾಡಕ್ ಬಂದಿರ್ತದ. ಈ ಸೈಮನ್ ಕಮಿಷನ್ದಲ್ಲಿ ಏನಿರ್ತಾರೆ ಅಂದ್ರೆ ಅಷ್ಟು ಮಂದಿ ಬ್ರಿಟಿಷರು ಆಯ್ಕೆ ಆಗಿರ್ತಾರೆ. ಅವಾಗ ಇಲ್ಲಿರ್ತಾವ ನಮ್ಮ ಭಾರತ ದೇಶದ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಸೈಮನ್ ಕಮಿಷನ್ ಅವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಗೋ ಬ್ಯಾಕ್ ಸೈಮನ್ ಅಂತೇಳಿ ಚಳವಳಿ ಮಾಡ್ಬಿಡ್ತಾರೆ. ಯಾವ ಬೇಕಾ ಗೋ ಬ್ಯಾಕ್ ಸೈಮನ್ ಅಂತೇಳಿ ಏನ್ ಮಾಡ್ತಾರೆ ಚಳವಳಿ ಏನ್ ಮಾಡ್ಬಿಡ್ತಾರ. ಓಕೆ. ಗೋ ಬ್ಯಾಕ್ ಸೈಮನ್ ಅಂತ ಹೇಳಿ ಈ ಗೋ ಬ್ಯಾಕ್ ಸೈಮನ್ ಅನ್ನೋದು ಎಲ್ಲಿ ಆಗ್ತದ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಇಲ್ಲಿ 1927ರಲ್ಲಿ ಏನಾಗಿರ್ತದ ಅಂತ ಕೇಳಿದಾಗ ಇಲ್ಲಿ ಬರ್ತೀವಿ ನೋಡ್ರಿ. 1927ರಲ್ಲಿ ಮದ್ರಾಸ್ ಅಧಿವೇಶನ ನಡೆಯುತ್ತದೆ ಭಾರತದಲ್ಲಿ. ಯಾವ ಅಧಿವೇಶನ? ಮದ್ರಾಸ್ ಅಧಿವೇಶನ. ಈ ಮದ್ರಾಸ್ ಅಧಿವೇಶನದ ಒಂದು ಅಧ್ಯಕ್ಷತೆ ಯಾರಿರ್ತಾರೆ ಅಂತ ಕೇಳಿದ್ರೆ ಎಂ.ಎ. ಅನ್ಸಾರಿ ಎಂಬ ವ್ಯಕ್ತಿ. ಇವರು ಒಂದು
ಇವರ ಒಂದು ಅಧ್ಯಕ್ಷತೆಯಲ್ಲಿ ಏನಪ್ಪ ಗೋ ಬ್ಯಾಕ್ ಸೈಮನ್ ಅಂತೇಳಿ ಒಂದು ಕೂಗಾಗಿರ್ತದೆ, ರೈಟಾ. ಇನ್ನು ಯಾಕಪ್ಪ ಅಂತಂದ್ರೆ ಈ ಸೈಮನ್ ಆಯೋಗದಲ್ಲಿ ಏನಪ್ಪ ಅಂದ್ರೆ 3 ಜನ ಬ್ರಿಟಿಷರು ಮತ್ತೇನಪ್ಪ ಅಂತಂದ್ರೆ 2 ಜನ ಏನಪ್ಪ ಅಂದ್ರೆ ಭಾರತೀಯರು ಆಯ್ಕೆ ಆಗಿರ್ತಾರ. ಅದ್ರ ನಂತರ ಏನ್ ಮಾಡ್ತಾರ, ಭಾರತೀಯರಿಗೆ ಕ್ಯಾನ್ಸಲ್ ಮಾಡ್ಬಿಡ್ತಾರ. ಅದಕ್ಕೆ ಇವ್ರು ಮಾಡ್ತಾರೆ ಗೋ ಬ್ಯಾಕ್ ಸೈಮನ್ ಅಂತೇಳಿ ಕರೀತಾರೆ ಇದಕ್ಕೆ, ಕ್ಲಿಯರಾ. ಇನ್ನು ಏನಾಗಿತ್ತು 1928ರಲ್ಲಿ. ಸೊ 1928 ಫೆಬ್ರವರಿ 3 ಎಲ್ಲಿ ಬಂದಿತ್ತಪ್ಪ ಮೊಟ್ಟ ಮೊದಲ ಬಾರಿ ಅಂತ ಕೇಳಿದ್ರೆ ಬಾಂಬೆಗೆ ಬಂದಿತ್ರಿ. ಇದು ಎಲ್ಲಿ ಬಂದಿತ್ತು, ಮುಂಬೈಗೆ ಬಂದಿತ್ರಿ. ಸೊ ಫಸ್ಟ್ ಬಂದಿದ್ದು ಎಲ್ಲಿಗೆ, ಮುಂಬೈಗೆ ಬಂದಿತ್ತು. ಸೊ ಮುಂಬೈಗೆ ಬಂದಾಗ ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಮಾಡಿದ ಕೈ ಮುಂಬೈಲಿ ಏನಪ್ಪಾ ಲಕ್ನೋ ಬಂದಿತ್ತು. ನಂತರ ಇಲ್ಲಿ ಬಂದಾಗ ಮುಂಬೈದಿಂದ ಮತ್ತೆ ಲಕ್ನೋಗೆ ಹೋದಾಗ ಇಲ್ಲಿ ಲಕ್ನೋದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಲಕ್ನೋದಲ್ಲಿ ಜೆ ನೆಹರು ಇದ್ದಿರ್ತಾರೆ. ಇಲ್ಲಿ ಏನಿರು ಜೆ ನೆಹರು ಇದ್ದಿರ್ತಾರ. ಮತ್ತು ಗೋವಿಂದ ವಲ್ಲಭ ಪಂತ್ ಇರ್ತಾರೆ ಇಲ್ಲಿ. ಯಾರು ಅಂತ ಕೇಳಿದ್ರೆ ಮತ್ತು ಗೋವಿಂದ ವಲ್ಲಭ ಪಂತ ಅಂತ ವ್ಯಕ್ತಿ ಇರ್ತಾರೆ. ಸೊ ಈ ಗೋವಿಂದ ವಲ್ಲಭ ಪಂತ ಇದರ ಚಳವಳಿ ಈ ಒಂದು ಸೈಮನ್ ಆಯೋಗದ ಮೂಲಕ ಹೋರಾಡಿ ಇಲ್ಲಿ ಏನಪ್ಪ ಶಾಶ್ವತವಾಗಿ ಏನಾಗಿರ್ತಾರ ಅಂತ ಕೇಳಿದ್ರೆ ಶಾಶ್ವತವಾಗಿ ಅಂಗವಿಕಲರಾಗಿರ್ತಾರೆ. ಶಾಶ್ವತವಾಗಿ ಅಂಗವಿಕಲರಾದರು. ಯಾರು ಅಂಗವಿಕಲರಾದರು? ಗೋವಿಂದ ಪಂತ ವಿಕಲರಾದರು. ಯಾರು ಅಂತ ಕೇಳಿದ್ರೆ ಗೋವಿಂದ ವಲ್ಲಭ ಪಂತ ಎಂಬ ವ್ಯಕ್ತಿ ಅನ್ನೋದು ಇಲ್ಲಿ ಅಂಗವಿಕಲರಾದರು, ರೈಟ್. ಇನ್ನೊಂದು ಗೊತ್ತಿರಬೇಕು, ಇಲ್ಲಿ ಹಿಂತಿರುಗಿ ಅಂತ ಹೇಳಿದ್ರು. ಮತ್ತೇನಪ್ಪ ಅಂತ ಕೇಳಿದಾಗ ಚರ್ಚೆ ಶಾಶ್ವತವಾಗಿ ಅಂಗವಿಕಲ ಆದ್ರು. ನಂತರ 1928ರಲ್ಲಿ. ಸೊ 1928ರಲ್ಲಿ ಏನಾಯ್ತು, ಮತ್ತೆ ಮುಂದೆ ಅಕ್ಟೋಬರ್ 3 ಇದು ಎಲ್ಲಿಗೆ ಹೋಯ್ತು ಅಂತ ಕೇಳಿದಾಗ ಲಾಹೋರ್ಗೆ ಭೇಟಿ ನೀಡ್ತಿರೋದು, ಗೊತ್ತಿರಬೇಕು. ಇದು ಎಲ್ಲಿ ಭೇಟಿ ನೀಡಿತು? ಲಾಹೋರ್ಗೆ ಭೇಟಿ ನೀಡಿತು. ಸೊ ಲಾಹೋರ್ದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಪ್ಪು ಧ್ವಜವನ್ನ ಹಿಡಿದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಪ್ಪು ಧ್ವಜವನ್ನು ಹಿಡಿದು ಅಲ್ಲಿ ಗೋ ಬ್ಯಾಕ್ ಸೈಮನ್ ಅಂತೇಳಿ ಏನ್ ಮಾಡ್ತಾರೆ, ಗೋ ಬ್ಯಾಕ್ ಸೈಮನ್ ಅಂತೇಳಿ ಮಾಡ್ತಾರೆ, ಚಳವಳಿ ಮಾಡ್ತಾರೆ. ಸೊ ಇಲ್ಲಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರೆ ಯಾರಪ್ಪ ಅಂತ ಕೇಳಿದ್ರೆ ಲಾಲಾ ಲಜಪತ್ ರಾಯ. ಇಲ್ಲಿ ಲಾಲಾ ಲಜಪತ್ ರಾಯ ಮಾಡ್ತಾರೆ ಗೋ ಬ್ಯಾಕ್ ಸೈಮನ್ ಅಂತೇಳಿ ಮಾಡ್ತಾರೆ. ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ವಿರೋಧವನ್ನ ಮಾಡ್ತಾರೆ, ಕರೆಕ್ಟಾ. ಈ ವಿರೋಧ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಸ್ಯಾಂಡರ್ಸ್ ಎಂಬ ವ್ಯಕ್ತಿ ಇರ್ತಾನೆ. ಇಲ್ಲಪ್ಪ ಯಾರು ಅಂತ ಕೇಳಿದ್ರೆ ಸ್ಯಾಂಡರ್ಸ್ ಅಂತ ವ್ಯಕ್ತಿ ಇರ್ತಾನ. ಈ ಸ್ಯಾಂಡರ್ಸ್ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಅಂತ ಕೇಳಿದಾಗ ಅನುಮತಿ ನೀಡ್ತಾನೆ, ಬ್ರಿಟಿಷ್ ವ್ಯಕ್ತಿಗಳಿಗೆ ಏನ್ ಮಾಡ್ತಾನೆ, ಅನುಮತಿ ನೀಡ್ತಾನೆ. ಸ್ಯಾಂಡರ್ಸ್ ಎಂಬ ವ್ಯಕ್ತಿ ಸ್ಕಾಟ್ ಎಂಬ ವ್ಯಕ್ತಿಗೆ ಏನ್ ಮಾಡ್ತಾನ, ಆದೇಶವನ್ನು ನೀಡ್ತಾನೆ. ಆದೇಶವನ್ನು ನೀಡಿದಕ್ಕೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಹೋಗಿ ಲಾಲಾ ಲಜಪತ್ ರಾಯರ ಮೇಲೆ, ಯಾವ ವ್ಯಕ್ತಿ, ಸ್ಕಾಟ್ ಎಂಬ ವ್ಯಕ್ತಿ ಲಾಲಾ ಅವ್ರ ಮೇಲೆ ಏನ್ ಮಾಡ್ತಾನೆ ಅಂತ ಕೇಳಿದಾಗ ಲಾಠಿ ಚಾರ್ಜ್ ಅನ್ನು ಮಾಡ್ತಾನೆ. ಅವಾಗ ಈ ಲಾಠಿ ಚಾರ್ಜ್ ಇಂದ ಅಂದ್ರೆ ಅವ್ರು ಅಲ್ಲಿ ಚಿಕಿತ್ಸೆ ಹೊಂದಿರ್ತಾರೆ. ಅವಾಗ ಅವ್ರು ಮಾತಾಡ್ತಾರೆ ಏನಂತಂದ್ರೆ, ನನ್ನ ತಲೆಯ ಮೇಲೆ ಬೀಳುವ ಪ್ರತಿಯೊಂದು ಲಾಠಿ ನಾಳೆ ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆ ಮೇಲೆ ಬೀಳುವ ಕೊನೆ ಮಳೆ ಆಗ್ತದ ಅಂತ ಹೇಳ್ತಾರೆ. ಸೊ ಇನ್ನೊಂದ್ಸಲ ಹೇಳ್ತೀವಿ ನೋಡು, ನನ್ನ ತಲೆ ಮೇಲೆ ಬೀಳುವ ಪ್ರತಿಯೊಂದು ಲಾಠಿ ಏಟು ನಾಳೆ ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆ ಮೇಲೆ ಬೀಳುವ ಕೊನೆ ಮಳೆಯಾಗಿದೆ ಅಂತೇಳಿ ಅವ್ರು ಹೇಳ್ತಾರೆ. ಸೊ ಲಾಲಾ ಲಜಪತ್ ರಾಯ್ 1928ರಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 1928 ನವೆಂಬರ್ 17 ಸೊ ನವೆಂಬರ್ 17 ಏನಪ್ಪ ಅಂದ್ರೆ ಮರಣವನ್ನು ಹೊಂತಾರೆ. ಸೊ ಮರಣವನ್ನು ಹೊಂತಾರೆ. ಸೊ ಮರಣ ಹೊಂದಿದಾಗ ಏನಪ್ಪ ಇಲ್ಲಿ ಗಾಂಧೀಜಿ ಅವರನ್ನು ಮಾತಾಡ್ತಾರೆ ಅಂತ ಅಂದ್ರೆ ಸೌರಮಂಡಲದಿಂದ ಬೃಹತ್ವಾದ ಒಂದು ಬೃಹತ್ವಾದ ಗ್ರಹವೊಂದನ್ನು ಕಳಚಿಬಿತ್ತು ಅಂತ ಹೇಳ್ತಾರೆ. ನೋಡ್ರಿ ಎಂತ ಮಾತಿದು. ಯಾರು ಹೇಳಿದ್ರು ಇದು? ಗಾಂಧೀಜಿಯವರು ಹೇಳ್ತಾರೆ. ಕ್ಲಿಯರ್. ಈ ರೀತಿ ಏನಪ್ಪ ಅಂದ್ರೆ ಇವ್ರ ಬಗ್ಗೆ ಏನಪ್ಪ ಈ ರೀತಿ ಸೈಮನ್ ಆಯೋಗದ ಬಗ್ಗೆ ಹೇಳ್ತಾರೆ. ಇದೇ ಒಂದು ಶೇಡಿ ತೀರ್ಸ್ಕೋ ಸಲುವಾಗಿ ಏನಪ್ಪ ಅಂದ್ರೆ ಲಾಹೋರ್ ಪಿತೂರಿ ಮಾಡಿರ್ತಾರ. ಯಾರಪ್ಪ ಅಂತ ಕೇಳಿದಾಗ ಲಾಹೋರ್ ಪಿತೂರಿ ಮಾಡಿರ್ತಾರೆ. ಪಿತೂರಿ ಭಗತ್ ಸಿಂಗ್ ಅವ್ರು ಮಾಡಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ವ್ಯಕ್ತಿಯನ್ನ ಕೊಲ್ಲಕ್ಕ ಹೋಗಿರ್ತಾರೆ. ಎಲ್ಲಿ ಹೋಗಿರ್ತಾರೆ ಅಂತ ಕೇಳಿದಾಗ ಲಾಹೋರ್ಗೆ ಹೋಗಿರ್ತಾರೆ. ಸೊ ಸ್ಯಾಂಡರ್ಸ್ ಅನ್ನ ಕೊಂದು ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸ್ಯಾಂಡರ್ಸ್ ಎಂಬ ವ್ಯಕ್ತಿಯನ್ನ ಕೊಂದು ಮಾರು ವೇಷದಲ್ಲಿ ಏನ್ ಮಾಡ್ತಾರೆ, ಪರಾರಿಯಾಗ್ಬಿಡ್ತಾರೆ. ದಂಪತಿಗಳ ವೇಷದಲ್ಲಿ. ಯಾವ ವೇಷದಲ್ಲಿ? ದಂಪತಿಗಳ ವೇಷದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದಂಪತಿಗಳ ವೇಷದಲ್ಲಿ ಪರಾರಿಯಾಗ್ಬಿಡ್ತಾರೆ, ಅಂದ್ರೆ ಓಡೋಗ್ಬಿಡ್ತಾರೆ ಅಂತ. ಇದಕ್ಕೆ ಲಾಹೋರಿ ಪಿತೂರಿ ಅಂತ ಕೂಡ ಕರೀತಾರೆ. ಇದಕ್ಕೆ ಲಾಹೋರಿ ಪಿತೂರಿ ಅಂತ ಕೂಡ ಮಾಡ್ತಾರೆ, ಅದಕ್ಕೆ ಕರೀತಾರೆ. ಸೊ ಇದೇನಪ್ಪ ಅಂತ ಕೇಳಿದ್ರೆ ಸೈಮನ್ ಆಯೋಗದ ಬಗ್ಗೆ ಇರ್ತಕ್ಕಂಥ ಒಂದಿಷ್ಟು ವಿಶ್ಲೇಷಣೆ ಮಾಹಿತಿ. ಇನ್ನೊಂದಿಷ್ಟು ಇದ್ರೇನಪ್ಪ ಸೇರಿಯಲ್ಲಿ ಹೇಳ್ಕೊಟ್ಟಿರ್ತೀನಿ, ರೈಟ್. ಓಕೆ, ಇದೇನಪ್ಪ ಅಂತ ಕೇಳಿದಾಗ ಲಾಹೋರ್ ಬಗ್ಗೆ ಆಯ್ತು. ಓಕೆ, ಇಲ್ಲಿ ಚಿಮ್ಸ್ಬರ್ಡ್ ಸುಧಾರಣೆ ಕಾಯ್ದೆ ಅಂತ ಬಂದಾಗ ಇದೇನಪ್ಪ ಅಂತ ಕೇಳಿದಾಗ 1919 ಭಾರತದಲ್ಲಿ ಬಂದಿರತಕ್ಕಂಥ ಒಂದು ಕಾಯ್ದೆ ಆಗಿರ್ತದ. ಸೊ ಇದ್ರ ಮೂಲಕ ಕೂಡ ಬ್ರಿಟಿಷ್ ಹಲವಾರು ಒಂದು ಪ್ರತ್ಯೇಕತೆ ಅನುಕೂಲತೆಯನ್ನು ತಂದಿರ್ತಾರೆ. ಇಷ್ಟೇ ಪದ ಇದು ಇರ್ತಕ್ಕಂಥ ಒಂದಿಷ್ಟು ಡಿಸ್ಕಷನ್ಗಳು. ನಿಮಗೆ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಏನಪ್ಪ ಹಿಂದಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೋಡಿದ್ರೆ ಪೂರ್ಣ ಮಾಹಿತಿಯನ್ನು ಸಿಗ್ತದೆ ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಹೋದ್ರೆ. ಅದಕ್ಕೆ 1 ರಿಂದ 10 ಕ್ಲಾಸ್ ಆಗಲ್ಲ, ಎಲ್ಲವನ್ನು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅರ್ಧಕ್ಕಿಂತ ಹೆಚ್ಚು ಇತಿಹಾಸ ಕವರ್ ಆಗಿಬಿಡ್ತದೆ. ಯಾಕಂದ್ರೆ ಎಲ್ಲವನ್ನು ನಾನು ಏನ್ ಮಾಡಿದ್ದೀನಿ, ಪ್ರಾಚೀನ ಆಗಿರ್ಬೋದು, ಮಧ್ಯ ಭಾರತ ಆಗಿರ್ಬೋದು, ಆಧುನಿಕ ಭಾರತ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲವನ್ನು ಕೂಡಿಸ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಡಿಸ್ಕಷನ್ ಮಾಡ್ತಾ ಇದ್ದೀನಿ.
ಎಲ್ಲವನ್ನೂ ಮಾಹಿತಿ ಸಿಗುತ್ತೆ ನಮ್ಗೆ ಹಿಂದಿನಿಂದ ಬಂದರೆ ರೈಟಾ. ಹಾಗಾದರೆ ಇವೆಲ್ಲ ವಿಡಿಯೋಗಳನ್ನು ನಿಮಗೆ ಇಷ್ಟ ಆದರೆ ಲೈಕ್ನು ಮಾಡಿರಿ, ಮತ್ತೇನಪ್ಪ ಅಂದ್ರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಮತ್ತು ಬೆಲ್ ಐಕನ್ ನೋಡಿಕೊಂಡು ನಿಮ್ಮ ಇಷ್ಟ ಎಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿಗೆ ಕ್ಲಾಸನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು.